ಹಾಲೆಲೂಯ. ಎಷ್ಟು ಜನ ವಾಕ್ಯವನ್ನು ಕೇಳಿದಿರಿ? ಹಾಲೆಲೂಯ. ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ಮುಖ್ಯವಾಗಿ ನಾವು ಈ ದಿನಮಾನಗಳಲ್ಲಿ ನೋಡಬೇಕಾದಂಥ ಸಂಗತಿ ಏನು? ನಾವು ಯೇಸುವಿನ ಬರುಣವನ್ನು ಎದುರುಗೊಳ್ಳಬೇಕು. ಹಾಲೆಲೂಯ. ಕ್ರಿಸ್ತನ ಬರುಣಕ್ಕಾಗಿ ನಾವು ಸಿದ್ಧತೆಗೊಳ್ಳಬೇಕು. ಅದೇ ನಮಗೆ ಈಗಿನ ಪ್ರೆಸೆಂಟ್ ಅರ್ಜೆನ್ಸಿ ಇರುವಂಥ ಸಂಗತಿಗಳು. ಹಾಲೆಲೂಯ. ದೇವರ ಬರುಣ ಬಹಳ ಸಮೀಪವಾಗಿದೆ. ಆತನು ಹೇಳ್ತಾ ಇದ್ದಾನೆ, ಕಳ್ಳನು ಬರುವಂತೆ ಬರುತ್ತೇನೆಂಬುದಾಗಿ. ಆದರೆ ನಾವು ಏನು ಹೀಗೆ ಜೀವಿಸ್ತಾ ಇದ್ದೇವೆ ಅಂತ ಹೇಳಿದರೆ, ಸ್ವಾರ್ಥವದೇ, ನಮ್ಮ ಸ್ವಾರ್ಥದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಸ್ವಾರ್ಥ ಈ ಲೋಕದಲ್ಲಿ ಏನಾಗಿದೆ? ತುಂಬಿ ಹೋಗಿದೆ. ಕ್ರಿಸ್ತನ ಬರೋಣ, ಕ್ರಿಸ್ತನ ವಿಷಯದಲ್ಲಿ ನಮಗೇನಿಲ್ಲ, ಹೆಚ್ಚಿನ ಕಾಳಜಿ ಇಲ್ಲದಂಥ ಜೀವನ ನಾವು ಜೀವಿಸ್ತಾ ಇದ್ದೇವೆ. ನಾವು ಬದುಕಿದರೆ, ನಾನು ಬದುಕಿದರೆ ಮಾತ್ರ ಸಾಕು ಎಂಬುದಾದಂಥ ಯೋಚನೆ ನಮ್ಮದಾಗಿದೆ ಪ್ರಿಯರೇ. ಹಾಲೆಲೂಯ. ಪ್ರಿಯ ದೇವಜನರೇ, ಇವತ್ತು ದೇವರು ನಮ್ಮಿಂದ ಬಯಸುವಂಥದ್ದು ನಾವು ಸ್ವಾರ್ಥವನ್ನು ತೊರೆದು, ಸ್ವಾರ್ಥವನ್ನು ಬಿಟ್ಟು ಕ್ರಿಸ್ತನ ಹಾಲೆಲೂಯ ಮಕ್ಕಳಾಗಿ ನಾವು ಜೀವಿಸಬೇಕು ಎಂಬುದಾಗಿ. ಹಾಲೆಲೂಯ. ನಮ್ಮ ದೇವರು ಅನುದಿನ ನಮ್ಮ ಭಾರವನ್ನು ಹೊರುತ್ತಾ ಬರ್ತಾ ಇದ್ದಾನೆ. ನಮ್ಮ ಜೀವಿತಗಳಲ್ಲಿ ಏನೆಲ್ಲ ಕೊರತೆಗಳಿದೆಯೋ ಪ್ರತಿಯೊಂದು ಕೊರತೆಗಳನ್ನು ದೇವರು ನೀಗಿಸುತ್ತಾ ಬರುತ್ತಾ ಇದ್ದಾನೆ. ಆದರೆ ಈ ಸ್ವಾರ್ಥ ಎಂಬ ಸಂಗತಿ ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಕಟ್ಟಿ ಇಟ್ಟಿದೆ. ಸ್ವಾರ್ಥ ನಮ್ಮನ್ನು ಕಟ್ಟಿ ಇಟ್ಟಿದೆ. ದೇವರ ಸೇವೆಯ ವಿಷಯ ಆಗಿರ್ಬೋದು, ಅಥವಾ ಯಾವುದೇ ವಿಷಯ ತೆಗೆದುಕೊಳ್ಳಿ, ದೇವರಿಗೆ ಸಂಬಂಧಪಟ್ಟ ಯಾವುದೇ ವಿಷಯ ತೆಗೆದುಕೊಳ್ಳಲಿ, ಒಂದು ಮೊದಲನೇದಾಗಿ ನಮ್ಮನ್ನು ಬಂಧಿಸಿರುವ ಸಂಗತಿ ಸ್ವಾರ್ಥ. ಆದರೆ ಯೇಸು ಸ್ವಾಮಿಯಿಂದ ನಾವು ನೋಡಿ ಕಲಿಯಬೇಕು. ಯೇಸು ಸ್ವಾಮಿ ಸ್ವಾರ್ಥದ ಜೀವಿತವನ್ನು ಆತನು ಜೀವಿಸಲಿಲ್ಲ. ನಿಸ್ವಾರ್ಥಿಯಾಗಿ ಆತನು ಬಂದನು. ಇಲ್ಲಿ ಸೇವೆಯನ್ನು ಮಾಡುವಾಗ ನಿಸ್ವಾರ್ಥತನವನ್ನು ತೋರಿಸಿದನು. ಆತನು ಎಂದಿಗೂ ಸಹ ಹಾಲೆಲೂಯ ನಾನು ನನಗೋಸ್ಕರ ಜೀವಿಸಬೇಕೆಂಬುದಾಗಿ ಆತನು ಜೀವಿಸಲಿಲ್ಲ. ಒಂದು ವೇಳೆ ಜನರು ಹಸಿದಿದ್ದಾಗ ಆತನು ಯೋಚನೆ ಮಾಡಲಿಲ್ಲ, ನಾನೊಬ್ಬ ಊಟ ಮಾಡಿದರೆ ಸಾಕು, ಬೇರೆಯವರು ಊಟ ಮಾಡುವಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ ಆತನು ಒಂದು ಸಾರಿ ಸಹ ಯೋಚನೆ ಮಾಡಲಿಲ್ಲ. ಆದರೆ ಅದ್ಭುತವನ್ನು ಮಾಡಿ ಸಾವಿರಾರು ಜನರಿಗೆ ಆತನು ಊಟವನ್ನು ಕೊಟ್ಟಂಥ ದೇವರು. ಹಾಲೆಲೂಯ. ಆತನು ತನಗೋಸ್ಕರ ಜೀವಿಸದೆ ಇತರಿಗೋಸ್ಕರ ಜೀವಿಸಿದನು. ಆದರೆ ಪ್ರಸಂಗಿಯಲ್ಲಿ ಜ್ಞಾನಿಯಾದ ಸೊಲೊಮೋನ್ ಹೇಳ್ತಾನೆ, 7ನೇ ಅಧ್ಯಾಯ 29ನೇ ವಚನದಲ್ಲಿ, ನೋಡು, ದೇವರು ಮನುಷ್ಯರನ್ನು ಸತ್ಯವಂತನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಕುಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದು ಮಾತ್ರ ಕಂಡೆನು ಎಂಬುದಾಗಿ. ದೇವರು ಸೊಲೊಮೋನನಿಗೆ ಒಂದು ವಿಶೇಷವಾದ ಜ್ಞಾನ ಕೊಟ್ಟಿದ್ದ. ಈ ಮನುಷ್ಯರಾದ ನಮ್ಮೆಲ್ಲರ ಮುಖವನ್ನು ನೋಡಿ ರೀಡ್ ಮಾಡುವಂಥ ಜ್ಞಾನ ಅವನಿಗಿತ್ತು. ಈ ಲೋಕವನ್ನು ನೋಡಿ ಅದನ್ನು ನೋಡಿ ಗಮನಿಸಿ ಅದರಲ್ಲಿ ಏನು ತಪ್ಪಿದೆ, ಏನು ಸರಿ ಇದೆ ಎಂಬುದಾಗಿ ಪರೀಕ್ಷಿಸುವಂಥ ಅವನಿಗೆ ಜ್ಞಾನ ದೇವರು ಕೊಟ್ಟಿದ್ದ. ಮತ್ತು ದೇವರ ಬಗ್ಗೆಯೂ ತಿಳಿದುಕೊಳ್ಳಲು ಜ್ಞಾನವು ಅವನಿಗಿತ್ತು. ಮತ್ತು ಅವನು ಅರಸನಾಗಿದ್ದಾಗ ಶತ್ರು ದೇಶದ ಜನರು ಯಾವ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ, ಅಲ್ಲಿನ ಅರಸರುಗಳು ಯಾವ ರೀತಿ ಇದ್ದಾರೆ, ಯಾವ ರೀತಿಯಾಗಿ ಇವನು ಪ್ಲ್ಯಾನ್ ಮಾಡಬೇಕೆಂಬುದಾದಂಥ ಒಂದು ವಿಶೇಷವಾದ ಜ್ಞಾನ ಯಾರಿಗಿತ್ತು? ಸೊಲೊಮೋನನಿಗಿತ್ತು. ಆ ಸೊಲೊಮೋನನು ಹೇಳ್ತಾ ಇದ್ದಾನೆ, ನೋಡು, ದೇವರು ಮನುಷ್ಯರನ್ನು ಸತ್ಯವಂತನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಕುಯುಕ್ತಿಯನ್ನು ಕಲ್ಪಿಸಿಕೊಂಡಿದ್ದಾರೆ. ಮನುಷ್ಯರು ಸೃಷ್ಟಿ ಮಾಡುವಾಗ, ಮನುಷ್ಯರನ್ನು ದೇವರು ಸೃಷ್ಟಿಸುವಾಗ ಇಲ್ಲಿ ಸೊಲೊಮೋನ್ ಹೇಳ್ತಿದ್ದಾನೆ, ಅವರನ್ನು ಏನು ಸೃಷ್ಟಿ ಮಾಡಿದಂತೆ? ಸತ್ಯವಂತರನ್ನಾಗಿ ಸೃಷ್ಟಿಸಿದನು. ಸುಳ್ಳವರಲ್ಲಿರಲಿಲ್ಲ, ಕೆಟ್ಟತನವೂ ಇರಲಿಲ್ಲ, ಮೋಸ ಅವರಲ್ಲಿರಲಿಲ್ಲ. ಯಾವ ರೀತಿಯ ಕೆಟ್ಟತನವೂ ಇಲ್ಲದ ಹಾಗೆ ದೇವರು ಅವನನ್ನೇನು ಮಾಡಿದನು? ಸತ್ಯವಂತನಾಗಿ ಸೃಷ್ಟಿಸಿದನು. ಆದರೆ ಇಲ್ಲಿ ವಾಕ್ಯದಲ್ಲಿ ಅವನು ಹೇಳ್ತಾನೆ, ಅವರಾದರೂ ಬಹು ಕುಯುಕ್ತಿಯನ್ನು ಕಲ್ಪಿಸಿಕೊಂಡಿದ್ದಾರೆ. ಕುಯುಕ್ತಿ ಯಾರ ನೇಚರ್? ಅದು ಸೈತಾನನ ಗುಣವಾಗಿದೆ. ಕುಯುಕ್ತಿಯು ಸೈತಾನನ ನೇಚರ್ ಆಗಿದೆ. ಈ ರೀತಿಯಾದಂಥ ಗುಣವನ್ನು ಅವರು ಕಲ್ಪಿಸಿಕೊಂಡಿದ್ದಾರೆ. ಇದನ್ನು ಮಾತ್ರ ನಾನು ನನ್ನ ಕಣ್ಣಿನಲ್ಲಿ ಕಂಡಿದ್ದೇನೆ ಎಂಬುದಾಗಿ ಜ್ಞಾನಿಯಾದ ಸೊಲೊಮೋನ್ ಹೇಳ್ತಾ ಇದ್ದಾನೆ ಪ್ರಿಯರೇ. ಹೌದು, ಇಂಗ್ಲಿಷ್ನಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಟ್ರೂಲಿ ದಿಸ್ ಓನ್ಲಿ ಐ ಹ್ಯಾವ್ ಫೌಂಡ್ ದಟ್ ಗಾಡ್ ಮೇಡ್ ಮ್ಯಾನ್ ಅಪ್ರೈಟ್ಲಿ ಬಟ್ ದೇ ಹ್ಯಾವ್ ಸಾಟ್ ಔಟ್ ಮೆನಿ ಸ್ಕೀಮ್ಸ್. ಬಹಳ ಒಂದೊಂದು ಸ್ಕೀಮ್ಗಳನ್ನು ಅವರೇನು ಮಾಡಿಕೊಂಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಂಥ ನಾವು ಎಷ್ಟೋ ಜನ ಇವತ್ತು ಆರಾಧನೆಗೆ ಬಂದಿದ್ದೇವೆ, ಕರೆಕ್ಟ್. ನಾವು ಎಲ್ಲರೂ ಚಂದ ಕಾಣಬೇಕೆಂಬುದಾಗಿ ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊಂಡು ನಾವು ಬಂದಿದ್ದೇವೆ. ಆದರೆ ದೇವರು ನೋಡುವಾಗ ಒಂದೊಂದು ಸ್ಕೀಮ್ಸ್ಗಳು ನಮ್ಮಲ್ಲಿದೆ. ನಾವು ಒಂದೊಂದು ಸ್ಕೀಮ್ಗಳನ್ನು ಹಾಕಿಕೊಂಡಿದ್ದೇವೆ ಎಂಬುದಾಗಿ ಇಲ್ಲಿ ಜ್ಞಾನಿಯಾದ ಸೊಲೊಮೋನ್ ಹೇಳ್ತಾ ಇದ್ದಾನೆ.
ನಮಗೆ ಗೊತ್ತಿದೆ ನಾವು ಯಾವ್ಯಾವ ಸ್ಕೀಮ್ಸ್ಗಳಲ್ಲಿ ಹಾಕಿಕೊಂಡಿದ್ದೇವೆ ಎಂಬುದಾಗಿ. ಅದು ಯಾವ ಸ್ಕೀಮ್ಸ್ಗಳಂತ ಹೇಳಿದರೆ, ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಾಗಿ ನಡೆಯುವಂಥದ್ದೇ ಅದೊಂದೊಂದು ಸ್ಕೀಮ್ಗಳಾಗಿದೆ. ದೇವರು ಮನುಷ್ಯನಿಗೆ ಸೃಷ್ಟಿಸಿದನು ಸತ್ಯವಂತನಾಗಿ. ಪ್ರಸಂಗಿಯಲ್ಲಿ 8ನೇ ಅಧ್ಯಾಯ 12ನೇ ವಚನದಲ್ಲಿ ಜ್ಞಾನದ ಸೊಲೊಮನ್ ಹೀಗೆ ಹೇಳ್ತಾನೆ, ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರು. ಬಹಳ ಗಂಭೀರವಾದ ಮಾತುಗಳಿದು. ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರು, ದೇವರ ಮುಂದೆ ಹೆದರಿ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಒಳ್ಳೆಯದೇ ಆಗುವುದೆಂದು ಬಲ್ಲೆನು. ತನ್ನ ಜೀವಿತದಲ್ಲಿ ಅವನು ಅರ್ಥ ಮಾಡಿಕೊಂಡಿದ್ದ, ಒಬ್ಬ ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಅವನು ಬದುಕಬಹುದು. ಒಂದು ವೇಳೆ ಅವನು 100 ವರ್ಷ ಬದುಕಬಹುದು, ಅಥವಾ ಅವನಿಗೆ ದೀರ್ಘಾಯುಷ್ಯ ಅವನಿಗಿರಬಹುದು. ಆದರೆ ದೇವರ ಮುಂದೆ ಹೆದರಿ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಒಳ್ಳೆಯದೇ ಆಗುವುದು. ಹಾಲೆಲೂಯಾ. ಪ್ರಿಯ ದೇವ, ಈಗಾಗಲೇ ವಾಕ್ಯವನ್ನು ಕೇಳಿದೆವು, ಪಾಪವು ನಮ್ಮನ್ನು ಆಳ್ವಿಕೆ ಮಾಡಬಾರದು ಎಂಬುದಾಗಿ. ಇವತ್ತು ದೇವರು ಅದನ್ನೇ ಹೇಳ್ತಾ ಇದ್ದಾನೆ. ಇವತ್ತು ನಾವು ದೇವರ ಮುಂದೆ ಹೆದರಿ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಎಂದಿಗೂ ಒಳ್ಳೆಯದೇ ಆಗುತ್ತದೆ. ಹಾಲೆಲೂಯಾ, ಒಳ್ಳೆಯದೇ ಆಗುತ್ತದೆ. ಇಲ್ಲಿ ನೀವು ಒಳ್ಳೆಯದು ಆಗಬೇಕೆಂಬುದಾಗಿ ಬಯಸುವವರು ನಾವು ಮಾಡಬೇಕಾದದೇನು? ದೇವರಿಗೆ ಹೆದರಿ ಭಯಭಕ್ತಿಯುಳ್ಳವರಾಗಿ ನಾವು ಜೀವಿಸಬೇಕು. ಹಾಲೆಲೂಯಾ. ದೇವರಿಗೆ ಹೆದರಿ ಭಯಭಕ್ತಿಯಿಂದ ನಾವು ಜೀವಿಸುವಾಗ ದೇವರು ಹೇಳ್ತಿದ್ದಾನೆ, ಅವನಿಗೇನಾಗ್ತದೆ? ಒಳ್ಳೆಯದೇ ಆಗುತ್ತದೆ, ಒಳ್ಳೆಯದೇ ಆಗುತ್ತದೆ. ಆದರೆ ದುಷ್ಟನಿಗೆ ಒಳ್ಳೆಯದಾಗುವುದಿಲ್ಲ. 13ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದರೆ ದುಷ್ಟನಿಗೆ ಒಳ್ಳೆಯದಾಗುವುದಿಲ್ಲ, ನೆರಳಿನಿಂತಿರುವ ಅವನ ದಿನಗಳು ಹೆಚ್ಚುವುದಿಲ್ಲ, ಏಕೆಂದರೆ ಅವನು ದೇವರಿಗೆ ಭಯಪಡುವುದಿಲ್ಲ. ಇಲ್ಲಿ ಪ್ರಿಯ ದೇವಚನರೇ, ಒಬ್ಬ ದುಷ್ಟನು ಮತ್ತು ಒಳ್ಳೆಯವನು, ನೀತಿವಂತನು, ಅವನ ಬಗ್ಗೆ ಇಲ್ಲಿ ಜ್ಞಾನಿಯಾದ ಸೊಲೊಮನ್ ಹೇಳ್ತಿದ್ದಾನೆ, ಭಯಭಕ್ತಿ ಉಳ್ಳವರಿಗೆ ದೇವರು ಒಳ್ಳೆಯದನ್ನೇ ಮಾಡುತ್ತಾನೆ ಮತ್ತು ದುಷ್ಟನಿಗೆ ಒಳ್ಳೆಯದು ಆಗುವುದೇ ಇಲ್ಲ. ನೆರಳಿನಂತಿರುವ ಅವನ ದಿನಗಳು ಹೆಚ್ಚುವುದಿಲ್ಲ, ಏಕೆಂದರೆ ಅವನು ದೇವರಿಗೆ ಭಯಪಡುವುದಿಲ್ಲ. ಇದಕ್ಕೆಲ್ಲ ಕಾರಣ ಸ್ವಾರ್ಥವಾಗಿದೆ. ಇವತ್ತು ಮನುಷ್ಯನು ಸ್ವಾರ್ಥ, ಸ್ವಕೇಂದ್ರಿತನು, ತನ್ನ ವಿಷಯಗಳನ್ನು ಮಾತ್ರ ಗಮನಿಸುವಾತನು. ನೀವು ಸ್ವಾರ್ಥಿಯಾಗಿರುವಾಗ ನಿಮ್ಮ ಹೃದಯ, ಆತ್ಮ ಮತ್ತು ಮನಸ್ಸು ದೇವರನ್ನು ಏನು ಮಾಡೋದಿಲ್ಲ? ಮಹಿಮೆ ಪಡಿಸುವುದಿಲ್ಲ. ನೀವು ಸ್ವಾರ್ಥಿಯಾಗಿರುವುದಾದರೆ ನೀವು ದೇವರಿಗೆ ಏನು ಮಾಡುವುದಿಲ್ಲ? ಮಹಿಮೆ ಪಡಿಸುವುದಿಲ್ಲ. ಇವತ್ತು ಎಷ್ಟೋ ಜನರಿಗೆ ಆರಾಧನೆಗೆ ಬರಲಿಕ್ಕಾಗುತ್ತಾ ಇತ್ತು. ಯಾಕೆ ಬರಲಿಲ್ಲ? ಅವರು ಸ್ವಾರ್ಥದ ಕೆಲಸಗಳ ನಿಮಿತ್ತವಾಗಿ ಇವತ್ತೇನು ಮಾಡಲಿಲ್ಲ? ಆರಾಧನೆಗೆ ಬರಲಿಲ್ಲ. ಇವತ್ತು ನಾವು ದೇವರಿಗೆ ಮಹಿಮೆ ಪಡಿಸಬೇಕಾದರೆ ನಮ್ಮ ಸ್ವಾರ್ಥವನ್ನು, ನಮಗೋಸ್ಕರ ಮಾಡುತ್ತಿರುವಂಥ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ನಾವು ಜೀವಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿದರೆ ಮಾತ್ರ ನಾವು ಆತನ ಸನ್ನಿಧಾನಕ್ಕೆ ಬಂದು ಸಮಯವನ್ನು ಕಳೀಲಿಕ್ಕಾಗುತ್ತದೆ. ಇವತ್ತು ಸ್ವಾರ್ಥ ಜನರು ತುಂಬಿ ಹೋಗಿದೆ. ನಾನು ಹೆಚ್ಚಿನ ಆಸ್ತಿಯನ್ನು ಗಳಿಸಬೇಕು, ಹಣವನ್ನು ಸಂಪಾದಿಸಬೇಕು, ನಾನು ದೊಡ್ಡವನಾಗಬೇಕು, ನನ್ನ ಸ್ಥಾನವು ಸಮಾಜದಲ್ಲಿ ಹೆಚ್ಚಾಗಬೇಕು, ನಾನು ಎಲ್ಲರಿಗಿಂತ ಹಿರಿಯನಾಗಿರಬೇಕು, ನಾನು ಎಲ್ಲರೂ ನನ್ನ ಮುಂದೆ ನಮಸ್ಕಾರ ಹೇಳಬೇಕು, ನನಗೆ ಸಲಾಮ್ ಹೇಳಬೇಕು, ನನಗೆ ಸೆಲ್ಯೂಟ್ ಹೊಡೆಯಬೇಕು, ಇಂಥೆಲ್ಲ ಯೋಚನೆಗಳು ನನಗೆ ಎಂಬುದಾಗಿ ನಾವು ಬಯಸುವುದಾದರೆ ಅದು ಸ್ವಾರ್ಥ. ನನಗೆ ಬೇಕು ಎಂಬುದಾಗಿ ಬಯಸುವಂಥದ್ದೇ ಸ್ವಾರ್ಥವಾಗಿದೆ. ಯೇಸು ಸ್ವಾಮಿ ಆತನು ಭೂಮಿಗೆ ಬರದೇ ಇರಬಹುದಿತ್ತು. ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳಿಸಿಕೊಡಬಹುದಾಗಿತ್ತು. ಆತನು ತನ್ನ ಸ್ವಾರ್ಥವನ್ನು ತೋರಬಹುದಾಗಿತ್ತು. ಆದರೆ ಆತನ ಆ ಸ್ವಾರ್ಥವನ್ನು ತೋರಲಿಲ್ಲ. ಯಾಕಂತ ಹೇಳಿದರೆ ಆತನು ನಿಸ್ವಾರ್ಥನಾದ ದೇವರು, ಪ್ರೀತಿ ಸ್ವರೂಪನಾದ ದೇವರು. ತನ್ನ ಜನರನ್ನು ಪ್ರೀತಿಸುವುದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಆತನು ಕೊಟ್ಟನು. ಪ್ರಿಯರೇ, ಇವತ್ತು ನಾವು ನಿಜವಾಗಿ ದೇವರನ್ನು ಪ್ರೀತಿಸುವುದಾದರೆ ನಾವು ಆತನನ್ನು ಮಹಿಮೆ ಪಡಿಸುತ್ತೇವೆ. ನಮ್ಮ ಮನಸ್ಸಿನಿಂದ ಆತನ ಮಹಿಮೆ ಪಡಿಸುತ್ತೇವೆ, ನಮ್ಮ ಕ್ರಿಯೆಗಳಿಂದ ಆತನ ಮಹಿಮೆ ಪಡಿಸುತ್ತೇವೆ, ದೇವರು ಕೊಟ್ಟಂತ ಆತ್ಮನಿಂದ ನಾವು ಆತನನ್ನು ಮಹಿಮೆ ಪಡಿಸುತ್ತೇವೆ, ನಮ್ಮ ಹೃದಯದಿಂದ ಆತನನ್ನು ಮಹಿಮೆ ಪಡಿಸುತ್ತೇವೆ. ಇದ್ಯಾವುದು ಒಂದು ವೇಳೆ ನಮ್ಮಲ್ಲಿ ಆಗುತ್ತಾ ಇಲ್ಲದಾದರೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಸ್ವಾರ್ಥ ಜೀವನ ನಮ್ಮನ್ನು ಏನು ಮಾಡ್ತಾ ಇದೆ? ಕಂಟ್ರೋಲ್ ಮಾಡ್ತಾ ಇದೆ. ನಾವೆಲ್ಲರೂ ಪಾಪಿಗಳಾಗಿ ಜನಿಸಿದೆವು ಪ್ರಿಯರೇ. ನಮ್ಮ ಸ್ವಾಭಾವಿಕ ಸ್ಥಿತಿಯು ಸಂಪೂರ್ಣ ಸ್ವಾರ್ಥದಿಂದ ಕೂಡಿದೆ. ಆದರೆ ಕ್ರಿಸ್ತನ ರಕ್ತದಿಂದ ನಾವು ಹೊಸ ಸೃಷ್ಟಿಯಾದಾಗ ಹಾಲೆಲೂಯ ಸಂಪೂರ್ಣ ನಿಸ್ವಾರ್ಥತೆ ಹಾಲೆಲೂಯ ನಮ್ಮ ಜೀವಿತವಾಗುತ್ತದೆ. ಹಾಲೆಲೂಯ, ನಿಸ್ವಾರ್ಥ ಜೀವಿತ ಹೋಗಬೇಕಾದರೆ ನಮ್ಮದು ಪರಿಪೂರ್ಣವಾಗಿ ಏನಾಗಬೇಕು? ನಾವು ಕರ್ತನ ರಕ್ತದಿಂದ
ನಮ್ಮ ಶುದ್ಧತೆ ಹೊಂದಿದವರಾಗಿರಬೇಕು. ಆವಾಗ ನಮ್ಮ ನಿಸ್ವಾರ್ಥತೆ ಹೆಚ್ಚಾಗಿ ಸ್ವಾರ್ಥತೆ ಹೋಗಿ ನಮ್ಮಲ್ಲಿ ನಿಸ್ವಾರ್ಥತೆ ಹೆಚ್ಚಾಗುತ್ತದೆ. ನಿಸ್ವಾರ್ಥತೆ ದೇವರು ಬಯಸುವಂಥ ದೇವರಾಗಿದ್ದಾನೆ. ಪ್ರಿಯರೇ, ನಾವು ಬೈಬಲಲ್ಲಿ ಓದುತ್ತೇವೆ, ನಾಬೋತ್ ಎಂಬ ವ್ಯಕ್ತಿ ಇರುತ್ತಾನೆ. ಅವನೇನಂತ ಹೇಳಿದರೆ, ಅವನಿಗೆ ನೀವು 1 ಅರಸು 21ನೇ ಅಧ್ಯಾಯದಲ್ಲಿ ನೀವು ಅದನ್ನು ತೆರೆದು ಓದುವಾಗ ನಿಮಗೆ ಗೊತ್ತಾಗ್ತದೆ. ನಾಬೋತ್ ಎಂಬ ಅರಸನು ಅವನೇನು ಮಾಡ್ತಾನಂತ ಹೇಳಿದರೆ, ಅವನು ಒಂದು ಒಳ್ಳೆಯ ದ್ರಾಕ್ಷಿಯ ತೋಟವನ್ನು ಅವನು ಹೊಂದಿರ್ತಾನೆ. ಈ ದ್ರಾಕ್ಷಿ ತೋಟ ಅವನದಿರುತ್ತದೆ. ಅವನು ಆಗಿನ ಮರುಭೂಮಿಯ ಅವಸ್ಥೆಯಲ್ಲಿ ಇವನ ಒಂದು ಭೂಮಿ ಮಾತ್ರ ಒಳ್ಳೆ ಫಸಲಾಗಿ ಹಸಿರಾಗಿ ಒಳ್ಳೆಯ ಫಲವನ್ನು ಕೊಡುತ್ತಾ ಇರ್ತದೆ. ಆ ಸಮಯದಲ್ಲಿ ಇವನ ಅರಸನಾದ ಅಹಾಬನು ಈ ತೋಟವನ್ನು ಏನು ಮಾಡ್ತಾನೆ, ಇದು ಒಳ್ಳೆ ಫಲವಾಗಿದೆ, ಇದು ನಾನು ತೆಗೆದುಕೊಳ್ಳಬೇಕು, ನಾನು ಇದನ್ನು ಕೊಂಡುಕೊಳ್ಳಬೇಕು, ಇದು ನನಗೆ ಬೇಕು ಎಂಬುದಾದಂಥ ಒಂದು ಆಶೆ ಅವನಿಗೆ ಉಂಟಾಗುತ್ತದೆ. ಈ ಅಹಾಬನಿಗೆ ಆಶೆ ಉಂಟಾಗಿ ಅವನೇನು ಮಾಡ್ತಾನೆ, ಈ ನಾಬೋತನ ಬಳಿಗೆ ಹೋಗ್ತಾನೆ. ನಾಬೋತನ ಬಳಿಗೆ ಹೋಗಿ, ನಾಬೋತನೇ, ನಿನಗಿರುವಂಥ ಈ ದ್ರಾಕ್ಷಿ ತೋಟವನ್ನು ನನಗೆ ಕೊಡು, ನಾನು ಕೊಂಡುಕೊಳ್ಳುತ್ತೇನೆ. ಒಂದು ವೇಳೆ ಈ ಜಾಗ ನಿನಗಿಷ್ಟ ಇಲ್ಲದಿದ್ದರೆ ನಿನಗೆ ಉತ್ತಮವಾದ ಜಾಗವನ್ನು ಇನ್ನೊಂದು ನಾನು ಕೊಡುತ್ತೇನೆ, ಆದರೆ ಈ ದ್ರಾಕ್ಷ ತೋಟವನ್ನು ನನಗೆ ಕೊಡು ಎಂಬುದಾಗಿ ಒಂದು ರಿಕ್ವೆಸ್ಟ್ ಒಂದಿಗೆ ನಾಬೋತನ ಬಳಿಗೆ ಅಹಾಬನ ಅರಸನು ಬರುತ್ತಾನೆ. ಈ ಅಹಾಬ ಅರಸ ಬಂದಾಗ ನಾಬೋತನು ಇವನ ರಿಕ್ವೆಸ್ಟನ್ನು ಕೇಳಿದ ತಕ್ಷಣ ಅವನಿಗೆ ಬಹಳ ನೋವಾಗ್ತದೆ. ಇವನು ಇಷ್ಟು ಕಷ್ಟಪಟ್ಟು ಬೆಳೆಯನ್ನು ಬೆಳೆಸ್ತಾ ಇದ್ದಾನೆ, ಒಳ್ಳೆ ಹಸುರಾದಂಥ ಈ ತೋಟ ನನ್ನಿಂದ ಇವನು ಕೇಳುತ್ತಾ ಇದ್ದಾನೆ, ನಾನು ಇದು ಕೊಡುವುದಿಲ್ಲ ಎಂಬುದಾಗಿ ಹೇಳುತ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿ ಅರಸನಾದ ಅಹಾಬನಿಗೆ ಹೇಳ್ತಾನೆ, ನಾನು ಈ ದ್ರಾಕ್ಷಿ ತೋಟವನ್ನು ನಿನಗೆ ಕೊಡುವುದಿಲ್ಲ, ನೀನು ಎಷ್ಟು ಕ್ರಯವನ್ನು ಕೊಟ್ಟರೂ ಸಹ ನಾನು ಈ ತೋಟವನ್ನು ನಿನ್ನ ಕೈಗೆ ಕೊಡುವುದಿಲ್ಲ ಎಂಬುದಾಗಿ ಅವನು ಹೇಳುವಾಗ ಅಹಾಬ ಅರಸನಿಗೆ ಬಹಳ ಬೇಜಾರಾಗುತ್ತದೆ. ಈ ನಾಬೋತ್ ನನ್ನ ಪ್ರಜೆ, ನನ್ನ ಕೈ ಕೆಳಗಿರುವಂಥ ಈ ವ್ಯಕ್ತಿ ಅರಸನಾದ ನಾನು ಹೇಳುವಂಥ ಮಾತನ್ನು ಕೇಳುತ್ತಾ ಇಲ್ಲ ಎಂಬುದಾಗಿ ಬೇಜಾರಾಗುತ್ತದೆ. ಅವನು ಸಿಟ್ಟುಗೊಳ್ಳುತ್ತಾನೆ. ಸಿಟ್ಟುಕೊಂಡು ಮನೆಗೆ ಹೋಗಿ ಅವನು ಏನು ಮಾಡ್ತಾನೆ, ಊಟವನ್ನು ಮಾಡದೆ ಒಂದು ಕಡೆ ಕುಳಿತುಕೊಂಡಿರುವುದನ್ನು ಅವನ ಹೆಂಡತಿಯಾದ ಎಜೆಬೆಲ್, ನಮಗೆ ಗೊತ್ತಿದೆ ಎಜೆಬೆಲ್ ಯಾರೆಂಬುದಾಗಿ, ಒಂದು ಕ್ರೂರವಾದ ಮಹಿಳೆ, ಅವಳು ದುರಾತ್ಮನಿಂದ ವಂಚಿಸಲ್ಪಟ್ಟವಳು, ದುರಾತ್ಮನಿಂದ ನಡೆಸಲ್ಪಡುತ್ತಿದ್ದಂಥ ವ್ಯಕ್ತಿ, ಒಂದು ಸ್ತ್ರೀ ಆಗಿದ್ದಳು. ಹೀಗೆ ಆ ಸ್ತ್ರೀ ಎಜೆಬೆಲ್ ಇವಳ ಹೆಂಡತಿ ಆಗಿರ್ತಾಳೆ, ಅಹಾಬನ ಹೆಂಡತಿ. ಇವಳು ಹೋಗಿ ಕೇಳ್ತಾಳೆ, ಯಾಕೆ ಅಹಾಬನೇ, ಯಾಕೆ ಅರಸನೇ ನೀನು ಊಟ ಮಾಡುತ್ತಾ ಇಲ್ಲ ಎಂಬುದಾಗಿ ಕೇಳುವಾಗ ಅವನು ಹೇಳ್ತಾನೆ, ನಾನು ನಾಬೋತನ ಬಳಿಗೆ ಹೋಗಿದ್ದೆ. ನಾನು ನಾಬೋತನ ಬಳಿಗೆ ಹೋದಾಗ ಅವನು ನನಗೆ ನಾನು ಕೇಳಿದೆ, ಅದೊಂದು ಜಾಗವನ್ನು ಕೊಡು, ಆ ತೋಟವನ್ನು ಕೊಡು ಎಂಬುದಾಗಿ ಕೇಳಿದೆ, ಅವನು ಕೊಡುವುದಿಲ್ಲ ಎಂಬುದಾಗಿ ಹೇಳಿದ. ಹಾಗಾಗಿ ನನಗೆ ಸಿಟ್ಟು ಬಂದಿದೆ ಎಂಬುದಾಗಿ ಹೇಳಿ ಆತನು ತನ್ನ ಹೆಂಡತಿಯಾದ ಎಜೆಬೆಲಳಿಗೆ ಹೇಳ್ತಾನೆ. ಈಗ ಹೇಳಿದ ತಕ್ಷಣ ಎಜೆಬೆಲಳು ಯೋಚನೆ ಮಾಡಿ ಅವಳು ಹೇಳ್ತಾಳೆ, ನೀನು ಚಿಂತೆ ಮಾಡಬೇಡ, ನಿನಗೆ ಆ ಜಾಗವನ್ನು ನಾನು ತೆಗೆಸಿಕೊಡುತ್ತೇನೆ, ನಿನಗೆ ಆ ಜಾಗವನ್ನು ನಾನು ತೆಗೆಸಿಕೊಡುತ್ತೇನೆ ಎಂಬುದಾಗಿ ಹೇಳಿಬಿಟ್ಟು ಎಜೆಬೆಲ್ ಏನು ಮಾಡ್ತಾಳೆ, ಅಲ್ಲಿ ಹೋಗಿಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತಾಳೆ, ಒಂದು ಷಡ್ಯಂತ್ರವನ್ನು ಮಾಡ್ತಾಳೆ. ಏನಂತ ಹೇಳಿ, ಅವಳ ಮೇಲೆ ಫಾಲ್ಸ್ ಅಲಿಗೇಷನ್ಸನ್ನು ಹಾಕ್ತಾರೆ. ಯಾರ ಮೇಲೆ? ನಾಬೋತನ ಮೇಲೆ. ಈ ಎಜೆಬೆಲ್ ಎಂಬ ಅರಸನ ಹೆಂಡತಿ ಫಾಲ್ಸ್ ಅಲಿಗೇಷನ್ಸ್ ಹಾಕಿ ಅವನನ್ನು ಏನು ಮಾಡ್ತಾರೆ, ಇಕ್ಕಟ್ಟಿನಲ್ಲಿ ಸಿಕ್ಕಿಸಬೇಕೆಂಬುದಾಗಿ ಯೋಚನೆ ಮಾಡಿ, ಹೀಗೆ ಮಾಡಿ 2 ಚೀಟಿಗಳನ್ನು ಬರೆದು ಅವಳು ಕೊಡ್ತಾಳೆ. ಅದ ನಂತರ ಅಲ್ಲಿ ನಾವು ನೋಡುತ್ತೇವೆ, ಅವಳು ಏನಂತ ಹೇಳ್ತಾಳೆ, ಇವನು ನಮ್ಮ ದೇವರನ್ನು ಅರಸನನ್ನು ಏನು ಮಾಡಿದ್ದಾನೆ, ದೂಷಣೆ ಮಾಡಿದ್ದಾನೆ ಎಂಬುದಾದಂಥ 2 ಕಂಪ್ಲೇಂಟನ್ನು ರೈಸ್ ಮಾಡಿ ಸುಳ್ಳು 2 ಜನರನ್ನು ಸಾಕ್ಷಿಯಾಗಿಟ್ಟುಬಿಟ್ಟು ಅವಳೇನು ಮಾಡ್ತಾಳೆ, ಅವ್ರ ಹತ್ರ ಹೇಳಿಸ್ತಾಳೆ. ಪಂಚಾಯಿತಿ ಕರೀತಾರೆ, ಪಂಚಾಯಿತಿಗೆ ಕರೆದು 2 ಸಾಕ್ಷಿಗಳು, ಹೌದು ಈ ನಾಬೋತನು ದೇವರಿಗೆ ವಿರೋಧವಾಗಿ ಮತ್ತು ಅರಸನಿಗೆ ವಿರೋಧವಾಗಿ ಇವನು ಸುಳ್ಳು ಹೇಳಿದ್ದಾನೆ, ಇವನು ಬೈದಿದ್ದಾನೆ, ದೇವರನ್ನು ಮತ್ತು ಅರಸನನ್ನು ಅಪಮಾನ ಮಾಡಿದ್ದಾನೆ ಎಂಬುದಾಗಿ 2 ಫಾಲ್ಸ್ ವಿಟ್ನೆಸ್ಸನ್ನು ತಂದು ನಿಲ್ಲಿಸಿ ಅವನೇನು ಮಾಡ್ತಾನೆ, ಅವಳು ಎಜೆಬೆಲ್ ಏನು ಮಾಡ್ತಾಳೆ, ಇವಳನ್ನು ಸಿಕ್ಕಿಸಿ ಹಾಕ್ತಾಳೆ. ಆ ಸಮಯದಲ್ಲಿ ಯಾರು ದೇವರನ್ನು ಮತ್ತು ಅರಸನನ್ನು ವಿರೋಧವಾಗಿ ಮಾತನಾಡ್ತಾರೋ ಅವಾಗಿನ ಶಿಕ್ಷೆ ಹೇಗಿತ್ತಂತ ಹೇಳಿದರೆ ಕಲ್ಲು ಹೊಡೆದು ಸಾಯಿಸಬೇಕಾಗಿತ್ತು. ಆ ಸಮಯದಲ್ಲಿ ಇವಳು ಪ್ರೂವ್ ಆಗ್ತದೆ, 2 ವಿಟ್ನೆಸ್, ಹೌದು ಸುಳ್ಳು ವಿಟ್ನೆಸ್ ಇವನು ಹೇಳಿ ಅವನಿಗೆ ಕೊಲೆ ಆಗುವ ಹಾಗೆ ಮಾಡುತ್ತಾಳೆ. ಅದ ನಂತರ ಎಜೆಬೆಲಳು ಹೋಗಿ ಆ ಜಾಗವನ್ನು ಇವಳು ಸ್ವಾಧೀನಪಡಿಸಿಕೊಂಡು ತನ್ನ ಗಂಡನಿಗೆ ಹೋಗಿ ಕೊಡುತ್ತಾಳೆ. ಯಾಕೆ ಇದೆಲ್ಲ ಆಯಿತು? ಸ್ವಾರ್ಥ.
ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತಗಳಲ್ಲಿ ಎಷ್ಟೋ ಸಾರಿ ನಾವು ಸ್ವಾರ್ಥತೆಯ ನಿಮಿತ್ತವಾಗಿ ನಾವು ಒಬ್ಬನ ಮಾನಹರಣ ಮಾಡುತ್ತೇವೆ. ಇನ್ನೋ ವ್ಯಕ್ತಿ ಅಥವಾ ಏನೇ ಸಂಗತಿಯನ್ನು ನಾವೇನು ಮಾಡ್ತೇವೆ, ಸ್ವಾರ್ಥ ನಿಮಿತ್ತವಾಗಿ ನಾವು ಕೇವಲವಾಗಿ ನೋಡುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ನಾಬೋತನು ಕೊಲೆ ಆಗುತ್ತಾನೆ. ಯಾಕೆ? ಅಹಾಬ್ ಎಂಬ ಅರಸನ ಸ್ವಾರ್ಥದ ನಿಮಿತ್ತವಾಗಿ, ಅವನ ಹೆಂಡತಿಯ ಸ್ವಾರ್ಥತೆ ನಿಮಿತ್ತವಾಗಿ. ಅವನು ಹೇಗಾದರೂ ಮಾಡಿ ನಾನು ಆ ಜಾಗವನ್ನು ತೆಗೆದುಕೊಳ್ಳಬೇಕು, ಹೇಗಾದರೂ ಮಾಡಿ ಅದನ್ನು ಹೊಂದಿಕೊಳ್ಳಬೇಕು, ಹೇಗಾದರೂ ಮಾಡಿ ಅದನ್ನು ನಾನು ವಶಪಡಿಸಿಕೊಳ್ಳಬೇಕೆಂಬ ಆ ಕೆಟ್ಟ ಯೋಚನೆ ಅವರಿಗೆ ಬಂದ ನಿಮಿತ್ತವಾಗಿ, ಆ ಸ್ವಾರ್ಥತೆಯವನ ಬಂದ ನಿಮಿತ್ತವಾಗಿ ನಾಬೋತನು ಒಳ್ಳೆಯ ವ್ಯಕ್ತಿ, ಆತನು ಕೊಲೆಯಾಗುತ್ತಾನೆ. ಇವತ್ತು ನಾವು ಯಾವುದಾದರೂ ಇಂಥ ಸಂಗತಿಗಳಲ್ಲಿರುವುದಾದರೆ, ದುರಾಶೆಯಲ್ಲಿರುವುದಾದರೆ, ಸ್ವಾರ್ಥತೆಯಲ್ಲಿರುವುದಾದರೆ, ಹಲ್ಲೆಲೂಯಾ, ಪ್ರಿಯ ದೇವ ಜನರೇ, ನಾವು ಎಚ್ಚರಗೊಳ್ಳಬೇಕು. ಅದಾದ ನಂತರ ನಾವು ನೋಡುತ್ತೇವೆ, ದೇವರು ಹಲ್ಲೆಲೂಯಾ ಮತ್ತೆ ಅವರಿಗೆ ನ್ಯಾಯವನ್ನು ತೀರಿಸ್ತಾನೆ. ದೇವರು ಹೇಳ್ತಾನೆ ಇಜೆಬೇಲನ ಕುರಿತು 23ನೇ ವಚನದಲ್ಲಿ, ನಾಯಿಗಳು ಇಸ್ರೇಲ್ ಪಟ್ಟಣದ ಗೋಡೆಯ ಬಳಿಯಲ್ಲಿ ಆಕೆಯ ಶವವನ್ನು ತಿನ್ನುವವು. ಯಾಕೆಂದರೆ ಈ ನಾಬೋತನ ಶರೀರವನ್ನು ನಾಯಿಗಳು ಅವತ್ತು ಬಂದು ನೆಕ್ಕಿ ತಿಂದು ಹೋಯಿತೆಂಬುದಾಗಿ ಬೈಬಲ್ ಹೇಳ್ತದೆ. ಅದೇ ಗತಿ ನಿನಗೆ ಸಾಗುವುದೆಂಬುದಾಗಿ ದೇವರು ಶಾಪ ಕೊಡುತ್ತಾನೆ. ಹಲ್ಲೆಲೂಯಾ. ದೇವರವರ ಮೇಲೆ ಸಿಟ್ಟನ್ನು ತೀರಿಸಿಕೊಳ್ಳುತ್ತಾನೆ ಇಜೆಬೇಲನ ಮೇಲೆ. ಇವತ್ತು ನಾವು ಸ್ವಾರ್ಥತೆಯಲ್ಲಿ ಜೀವಿಸುತ್ತಿರುವುದಾದರೆ, ನಾವು ಇತರರಿಗೆ ಯಾವ ಅನ್ಯಾಯವನ್ನು ಮಾಡಿ ಯಾವ ರೀತಿಯಾಗಿ ನಾವು ಅವರನ್ನು ನೋಯಿಸಿದ್ದೇವೋ ಅದೇ ನೋವು ನಿಮಗೂ ಬರಬಹುದು. ಅದೇ ಇಜೆಬೇಲನಿಗೆ ಆಯಿತು. ದ್ವೇಷವನ್ನು ಮಾಡಿದಂಥ ಯೆಜೆಬೇಲಳಿಗೆ ಏನಾಯಿತು? ನಾಯಿ ಬಂದು ಹಲ್ಲೆಲೂಯಾ ತಿನ್ನುತ್ತದೆ, ನಿನ್ನನ್ನು ನೆಕ್ಕಿ ತಿನ್ನುತ್ತದೆ ಎಂಬುದಾಗಿ, ಶವವನ್ನು ತಿನ್ನುತ್ತದೆ ಎಂಬುದಾಗಿ ದೇವರು ಅವನಿಗೆ ಹೇಳಿಸ್ತಾನೆ. ಯಾರ ಮುಖಾಂತರವಾಗಿ? ಏಲಿಯ ಪ್ರವಾದಿಯ ಮುಖಾಂತರ ದೇವರು ಬಂದು ತಿಳಿಸುತ್ತಾನೆ. ಏಲಿಯ ಪ್ರವಾದಿ ಬಂದು ಮಾತನಾಡುತ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನಾವು ಸ್ವಾರ್ಥದಲ್ಲಿರುವುದಾದರೆ ಸ್ವಾರ್ಥಕ್ಕೆ ಪರಿಣಾಮಗಳಿದೆ. ಸ್ವಾರ್ಥದಲ್ಲಿ ಜೀವಿಸುವುದಾದರೆ ಸ್ವಾರ್ಥಕ್ಕೆ ನಾವು ಪರಿಣಾಮವನ್ನು ತೆರಲೇಬೇಕಾಗುತ್ತದೆ. ಸ್ವಾರ್ಥ ನಮ್ಮ ಜೀವಿತಗಳಲ್ಲಿರುವುದು ಬೇಡ ಪ್ರಿಯರೇ. ಹಲ್ಲೆಲೂಯಾ. ನೀವು ಆ ಅಧ್ಯಾಯವನ್ನು ಓದಿ ನೋಡಿ, ರೋಮಾಂಚಕರವಾದಂಥ ಒಂದು ಅಧ್ಯಾಯ, 21ನೇ 1 ಅರಸು 21ನೇ ಅಧ್ಯಾಯ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನು ಮಾಡಿದ್ದಕ್ಕೆ ತನ್ನನ್ನೇ ಮಾರಿಬಿಟ್ಟ ಅಹಾಬನಂತ ದುಷ್ಟ ಇನ್ನೊಬ್ಬನಿರಲಿಲ್ಲ. ಯೆಹೋವನು ಇಸ್ರಾಯೇಲರ ಎದುರಿನಿಂದ ಓಡಿಸಿಬಿಟ್ಟ ಅಮೋರಿಯರಂತೆ ವಿಗ್ರಹಗಳನ್ನು ಪೂಜಿಸಿದ ಅಹಾಬನ ನಡತೆಯು ಕೇವಲ ಅಸಹ್ಯವಾಗಿತ್ತು. ದೇವರು ಹೇಳ್ತಿದ್ದಾನೆ, ನೀನು ಸ್ವಾರ್ಥತೆಯಲ್ಲಿ ಜೀವಿಸಿ ಸ್ವಾರ್ಥಕ್ಕಾಗಿ ಏನಾದರೂ ಮಾಡಿದರೆ ಅದು ನಿನಗೂ ಸಂಭವಿಸ್ತದೆ. ಅದರೊಂದಿಗೆ ಹಲ್ಲೆಲೂಯಾ, ಇಲ್ಲಿ ವಾಕ್ಯ ಓದ್ತೇವೆ, ನಿನ್ನ ನಡತೆ ಬರೀ ಕೇವಲವಾದದ್ದು, ಅಸಹ್ಯವಾದದ್ದು ಎಂಬುದಾಗಿ. ಇವತ್ತೆಷ್ಟೋ ಸಾರಿ ನಮ್ಮ ಜೀವಿತಗಳಲ್ಲಿ ಒಂದು ವೇಳೆ ಕೆಲವು ಸಮಸ್ಯೆಗಳಿಗೆ ಕಾರಣ ಏನಾಗಿರ್ಬೋದು? ನಾವು ಸ್ವಾರ್ಥರಾಗಿ ಜೀವಿಸಿದ ಜೀವಿತವಾಗಿರಬಹುದು. ಒಂದು ವೇಳೆ ಸ್ವಾರ್ಥವಾಗಿ ಜೀವಿಸಿದಂಥ ಜೀವಿತಗಳು ಒಂದು ವೇಳೆ ನಮ್ಮದಾಗಿರುವುದಾದರೆ ಇವತ್ತು ದೇವರ ಮುಂದೆ ಕ್ಷಮೆಯನ್ನು ಕೇಳಿಕೊಳ್ಳೋಣ. ಯೇಸು ಸ್ವಾಮಿ ನಿಸ್ವಾರ್ಥಿಯಾಗಿ ಭೂಮಿಗೆ ಬಂದನು. ಹಲ್ಲೆಲೂಯಾ. ಇವತ್ತು ಸ್ವಾರ್ಥ ಜೀವಿತ ನಮಗೆ ಬೇಡ ಪ್ರಿಯರೇ. ತಪ್ಪಿಹೋದ ಮಗನ ಕುರಿತು ನಾವು ನೋಡುತ್ತೇವೆ. ತಪ್ಪಿಹೋದ ಮಗನ ಅಣ್ಣ, ನಮಗೆ ಗೊತ್ತಿದೆ, ತಮ್ಮನ್ನು ತಪ್ಪಿ ಹೋಗಿರ್ತಾನೆ ಆತನು. ಹಲ್ಲೆಲೂಯಾ. ಈ ಲೋಕದ ಎಲ್ಲ ರೀತಿಯ ಮನಿಲತ್ವ ಅವನನ್ನು ತುಂಬಿಕೊಂಡಿರುತ್ತದೆ. ಮನಿಲತ್ವ ತುಂಬಿಕೊಂಡಂಥ ಆ ತಪ್ಪಿ ಹೋದ ಮಗ ತಿರುಗಿ ಆತನು ಡಿಸೈಡ್ ಮಾಡುತ್ತಾನೆ, ನಾನು ಮನೆಯ ಒಬ್ಬ ಆಳು ಆಗಿಯಾದರೂ ನಾನು ಮನೆಯಲ್ಲಿ ಜೀವಿಸುತ್ತೇನೆ, ನನ್ನ ತಂದೆಯ ಮನೆಗೆ ನಾನು ವಾಪಸ್ ಹೋಗುತ್ತೇನೆ. ಅವನ ತಂದೆ ಎಂಬ ನಾನು ನನ್ನ ತಂದೆಗೆ ಮಗನಾಗಿರುವುದಿಲ್ಲ, ಬರೀ ಸರ್ವೆಂಟ್ ಆಗಿರುತ್ತೇನೆ, ಬರೀ ಕೆಲಸಗಾರನಾಗಿರುತ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿ ಹಿಂತಿರುಗಿ ಮನೆಗೆ ಹೋಗುತ್ತಾನೆ. ಹಿಂತಿರುಗಿ ಮನೆಗೆ ಹೋಗುವಾಗ ನಾವು ನೋಡುತ್ತೇವೆ, ಈ ಅಣ್ಣನಿಗೆ ಏನಾಗ್ತದೆ? ಹೊಟ್ಟೆ ಕಿಚ್ಚು. ಆತನು ಈ ತಂದೆ ಈ ಮಗನು ಬರುವುದನ್ನು ನೋಡಿಬಿಟ್ಟು ಸಂತೋಷದಿಂದ ಆತನು ಹಲ್ಲೆಲೂಯಾ ಅವನ ಬಳಿಗೆ ಓಡಿ ಹೋಗಿ ಅಪ್ಪಿಕೊಳ್ಳುತ್ತಾನೆ. ತಪ್ಪಿ ಹೋದ ಮಗ ಆತನು ತಿರುಗಿ ಬಂದನಲ್ಲೆಂಬ, ಸತ್ತು ಹೋಗಿದ್ದನು, ಆತನು ನನ್ನ ಕಣ್ಣಿಗೆ ಮರೆಯಾಗಿ ಹೋಗಿದ್ದನು, ಈಗ ಬಂದಿದ್ದಾನೆ ಎಂಬುದಾದಂಥ ಸಂತೋಷದಿಂದ ಅಪ್ಪಿಕೊಂಡಾಗ, ಪ್ರಿಯ ದೇವಜನರೇ, ಅವನ ಸ್ವಂತ ಅಣ್ಣ ಈ ಘಟನೆಯನ್ನು ನೋಡುತ್ತಿರುವಂಥ ಅಣ್ಣನಿಗೆ ಒಪ್ಪಿಕೊಳ್ಳಲಿಕ್ಕೆ ಆಗುತ್ತಾ ಇಲ್ಲ.
ನಾವು ಎಷ್ಟೋ ಸಾರಿ ವಿಶ್ವಾಸಿಗಳಾಗಿ ಇನ್ನೊಬ್ಬನ್ನು ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಇರುವುದನ್ನು ನಾವು ಏನು ಮಾಡಲಿಕ್ಕಾಗೋದಿಲ್ಲ, ಸಹಿಸಿಕೊಳ್ಳಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೇವೆ. ಈ ಅಣ್ಣನು ಅದೇ ಮಾಡ್ತಾ ಇದ್ದಾನೆ. ತನ್ನ ತಮ್ಮನು ಸರಿಯಾಗಿ ನಾನು ನಡೆದುಕೊಳ್ಳುತ್ತೇನೆ ಎಂಬುದಾಗಿ ತಂದೆ ಮುಂದೆ ತನ್ನ ತಪ್ಪನ್ನು ಅರಿಕೆ ಮಾಡಿ ತಂದೆಯನ್ನು ಅಪ್ಪಿಕೊಳ್ಳುವಂಥದ್ದು. ಅಲ್ಲಿ ಆ ತಂದೆಯು ಒಂದು ಔತಣವನ್ನು ಸಿದ್ಧಪಡಿಸಿದ್ದಾನೆ. ಆ ಔತಣವನ್ನು ಸಿದ್ಧಪಡಿಸಿದ್ದನ್ನು ನೋಡಿ ಈ ಅಣ್ಣನಿಗೆ ಏನಾಗ್ತಾ ಇಲ್ಲ, ತಡೆದುಕೊಳ್ಳಲಿಕ್ಕಾಗುತ್ತಾ ಇಲ್ಲ. ಪ್ರಿಯ ದೇವ ಜನರೇ, ಒಂದು ವೇಳೆ ಸ್ವಾರ್ಥವಿದ್ದರೆ, ಸ್ವಾರ್ಥ ಯಾವಾಗಲೂ ಸಂತೋಷಕ್ಕೆ ಅಡ್ಡಿಯಾಗಿರುತ್ತದೆ. ಸ್ವಾರ್ಥ ನಮ್ಮ ಜೀವಿತದಲ್ಲಿದ್ದರೆ, ಸ್ವಾರ್ಥ ನಮ್ಮ ಜೀವಿತದ ಸಂತೋಷಕ್ಕೆ, ಇತರರ ಸಂತೋಷಕ್ಕೆ ಅದು ಅಡ್ಡಿಯಾಗಿರುತ್ತದೆ. ಇಲ್ಲಿ ಆತನು ತಂದೆ ಬಳಿಗೆ ಹೋಗ್ತಾನೆ. ನೀವೇನು ಮಾಡುತ್ತಾ ಇದ್ದೀರಿ, ನೀವೇನು ಮಾಡುತ್ತಾ ಇದ್ದೀರಿ? ಅವನು ನಿಮ್ಮನ್ನು ಬಿಟ್ಟು ಹೋದವನು, ನಿಮ್ಮನ್ನು ಬೇಡ ಎಂಬುದಾಗಿ ಹೋದವನು, ನಿನ್ನ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಹೋದವನು, ನೀನು ಯಾಕೆ ಇದೆಲ್ಲ ಮಾಡುತ್ತಾ ಇದ್ದೀ ಎಂಬುದಾಗಿ ಅಣ್ಣನು ತಂದೆ ಹತ್ರ ಕೇಳ್ತಾ ಇದ್ದಾನೆ. ತಂದೆ ಒಳ್ಳೆ ಉತ್ತರ ಕೊಡ್ತಾನೆ. ಕಂದ, ನೀನು ಯಾವಾಗಲೂ ನನ್ನ ಸಂಗಡಿ ಇದ್ದಿ. 31ನೇ ವಚನ 15ನೇ ಅಧ್ಯಾಯ ಲೂಕ 15:31. ಕಂದ, ನೀನು ಯಾವಾಗಲೂ ನನ್ನ ಸಂಗಡಿ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಯಾಕೆಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಹಲ್ಲೆಲೂಯಾ. ಒಂದು ದಿವಸ ಆತನು ಸತ್ತು ಹೋಗಿದ್ದನು, ಪೋಲಿ ಆಗಿದ್ದನು. ಇವತ್ತು ಆತನು ತಿರುಗಿ ಬಂದಿದ್ದಾನೆ. ಹಾಗಾಗಿ ನಾವು ಸಂತೋಷ ಪಡುವುದರಲ್ಲಿ ಏನಿಲ್ಲ, ತಪ್ಪಿಲ್ಲ. ಉಲ್ಲಾಸ ಪಡುವುದರಲ್ಲಿ ತಪ್ಪಿಲ್ಲ, ಅದು ನ್ಯಾಯವಾದದ್ದೇ ಎಂಬುದಾಗಿ ತಂದೆಯು ದೊಡ್ಡ ಮಗನಿಗೆ ತಿಳಿಯಪಡಿಸ್ತಾ ಇದ್ದಾನೆ. ಪ್ರಿಯ ದೇವಜನರೇ, ಈ ವ್ಯಕ್ತಿ ಅಣ್ಣನು ಏನು ಮಾಡಿದ? ತನ್ನ ತಮ್ಮನು ಬಂದಿದ್ದಾನೆ ಎಂಬುದಾಗಿ ಸಂತೋಷ ಪಡಬೇಕಾಗಿತ್ತು. ತನ್ನ ತಮ್ಮನು ತಿರುಗಿ ಎಲ್ಲೋ ಹಾಳಾಗಿ ಹೋದವನು ತಿರುಗಿ ಮನೆಗೆ ಬಂದಿದ್ದಾನೆಂಬುದಾಗಿ ಸಂತೋಷ ಪಡಬೇಕಾಗಿತ್ತು. ಆದರೆ ಅವನು ಸಂತೋಷ ಪಡುತ್ತಾ ಇಲ್ಲ. ಹಲ್ಲೆಲೂಯಾ. ಸ್ವಾರ್ಥಗಳು ಇತರರ ಸಂತೋಷವನ್ನೇನು ಮಾಡುತ್ತದೆ? ಅದು ಬಯಸುವುದೇ ಇಲ್ಲ. ಸ್ವಾರ್ಥ ನಮ್ಮಲ್ಲಿ ಇರುವುದಾದರೆ ಇತರರ ಸಂತೋಷವನ್ನು ಅದು ಬಯಸುವುದೇ ಇಲ್ಲ. ಇತರನ್ನು ಇಷ್ಟವೂ ಪಡುವುದಿಲ್ಲ. ಸ್ವಾರ್ಥ ನಮ್ಮಲ್ಲಿದ್ದರೆ ನಾನು ಎಂಬುದಾಗಿ ಇರುವುದಾದರೆ ನಾವು ಇತರರ ಇಷ್ಟವನ್ನು ಸಹ ನಾವು ಬಯಸುವುದಿಲ್ಲ. ಇತರರ ಹೃದಯವನ್ನು ಸಹ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ತಮ್ಮನ ಹೃದಯವನ್ನು ಸ್ವಂತ ಅಣ್ಣ ಅರ್ಥ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಯಾಕೆ? ಅವನಲ್ಲಿ ಸ್ವಾರ್ಥವಿದ್ದ ನಿಮಿತ್ತವಾಗಿ. ಸ್ವಂತ ತಮ್ಮನ ಹೃದಯವನ್ನು ಇವತ್ತು ಪ್ರಿಯ ದೇವಜನರೇ, ಇಲ್ಲಿ ನಾವು ಯಾರಾದರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು ಅಥವಾ ಹಾಲಲು ಯಾರೇ ಆಗಿರಬಹುದು, ನಿಮ್ಮಲ್ಲಿ ಒಂದು ವೇಳೆ ಆ ಸ್ವಾರ್ಥವಿದ್ದರೆ ತೆಗೆದು ಬಿಸಾಕಿ. ಯಾಕೆಂದರೆ ಸ್ವಾರ್ಥ ಸಂತೋಷವಾಗಿರಲು ಬಿಡುವುದಿಲ್ಲ. ನಿಮ್ಮಲ್ಲಿ ಒನ್ನೆಸ್ ಇರಲಿಕ್ಕೆ ಬಿಡುವುದಿಲ್ಲ. ಸಭೆಯಲ್ಲಿರುವಂಥ ನಾವೆಲ್ಲರೂ ಸಹ ನಮ್ಮಲ್ಲಿ ಒಂದು ವೇಳೆ ಒಬ್ಬೊಬ್ಬರಲ್ಲಿ ನಮ್ಮದೇ ಆದಂಥ ಸ್ವಾರ್ಥದ ಮನೋಭಾವನೆ ಇದ್ದರೆ ಸ್ವಾರ್ಥವನ್ನು ತೆಗೆಯೋಣ. ಸ್ವಾರ್ಥ ನಮ್ಮನ್ನು ಸಂತೋಷದಲ್ಲಿ ಇಡಲಿಕ್ಕೆ ಬಿಡುವುದಿಲ್ಲ. ಸಂತೋಷದ ಜೀವಿತವನ್ನು ಜೀವಿಸಲಿಕ್ಕೆ ಬಿಡುವುದಿಲ್ಲ. ಸಂತೋಷವನ್ನು ಅದು ಮೆಚ್ಚುವುದಿಲ್ಲ. ಮತ್ತು ಸ್ವಾರ್ಥ ಇದ್ದರೆ ಪ್ರೀತಿ ಇರುವುದಿಲ್ಲ. ದ್ವೇಷವನ್ನು ಹುಟ್ಟು ಹಾಕುತ್ತದೆ ಸ್ವಾರ್ಥ ಪ್ರಶ್ನೆ ಮಾಡುತ್ತದೆ. ಅದು ಯಾಕೆ, ಇದು ಹೇಗೆ? ಪ್ರೀತಿ ಇಲ್ಲದಲ್ಲಿ, ಸ್ವಾರ್ಥವಿರುವಲ್ಲಿ ಏನಾಗ್ತದೆ? ಪ್ರಶ್ನೆಗಳು ಹೆಚ್ಚಾಗುತ್ತದೆ. ತನ್ನದೇ ಮೊದಲು ಎಂಬುದಾಗಿ ಯೋಚನೆ ಮಾಡುತ್ತಾರೆ. ಅವನು ಅಣ್ಣನ ಎನಿಸಿರ್ಬೋದು, ತಮ್ಮ ಹೋಗಿ ಆಯಿತು, ಅವನ ಕತೆ ಮುಗಿಯಿತು, ನಾನೇ ಇನ್ನು ಮುಂದೆ ಇರುವುದಕ್ಕೆಲ್ಲ ನಾನೇ ಒಡೆಯನು ಎಂಬುದಾದಂಥ ಒಂದು ಮನೋಭಾವನೆ ಇತ್ತು. ಆದರೆ ತಮ್ಮ ಬಂದಾಗ ಈ ಸಂಗತಿಯನ್ನು ಅವನಿಗೆ ಜೀರ್ಣಿಸಿಕೊಳ್ಳಿಕ್ಕೆ ಏನೂ ಆಗ್ತಾ ಇಲ್ಲ. ಜೀರ್ಣಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತು ಪ್ರಿಯ ದೇವಜನರೇ, ನಾವು ಕ್ರಿಸ್ತನ ಏನಾಗಿದ್ದೇವೆ? ರಕ್ತದಿಂದ ಕೊಂಡುಕೊಂಡು ಪಟ್ಟಂಥ ಒಂದು ಆತ್ಮಿಕ ಕುಟುಂಬ ನಾವಾಗಿದ್ದೇವೆ. ನಮ್ಮಲ್ಲಿ ಯಾವುದು ಸಹ ಡಿಫ್ರೆನ್ಸಸ್ಗಳಿರಬಾರದು. ನಮ್ಮಲ್ಲಿ ಯಾವ ಮೇಲು ಕೀಳು ತಾರತಮ್ಯಗಳು ಇರಬಾರದು. ಒಬ್ಬ ಸಹೋದರನ ಮೇಲೆ ಬರುತ್ತಾ ಇದನ್ನು ಸಂತೋಷದಿಂದ ಅವನನ್ನು ಬೆನ್ನು ತಟ್ಟಿ ನಾವು ಶಭಾಷ್ ಹೇಳೋಣ. ನಾವು ಪ್ರಯತ್ನ ಪಡೋಣ ಅವರ ಹಾಗೆ ಆಗಲು. ಆದರೆ ಇನ್ನೊಬ್ಬಳನ್ನು ನಾವು ಏನು ಮಾಡೋದು ಬೇಡ. ನಮ್ಮ ಬಾಯ ಮಾತಿನಿಂದಾಗಲಿ, ನಮ್ಮ ಕ್ರಿಯೆಗಳಿಂದಾಗಲಿ, ನಡತೆಯಿಂದಲೇ, ನುಡಿಯಿಂದಾಗಲಿ ನಾವು ಏನು ಮಾಡೋದು ಬೇಡ. ನಾವು ಕೆಳಗಿನ ದೃಷ್ಟಿಯಲ್ಲಿ ನಾವು ನೋಡೋದು ಬಾರದು ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ಸ್ವಾರ್ಥವಿದ್ದರೆ ವಾತಾವರಣವೆಲ್ಲ ಹಾಳಾಗುತ್ತದೆ.
ಒಬ್ಬ ಸ್ವಾರ್ಥಿಯಾದಂಥ ಅಣ್ಣ ಏನು ಮಾಡಿದ, ಇಡೀ ಅಲ್ಲಿರುವಂಥ ಔತಣದ ಪಾರ್ಟಿಯಲ್ಲೇ ಏನು ಮಾಡ್ತಾ ಇದ್ದಾನೆ, ಒಂದು ವಾತಾವರಣ ಹಾಳು ಮಾಡುವಂಥ ಪ್ರಸಂಗವನ್ನು ತಂದನು. ಹಾಲೆಲೂಯ. ಒಂದು ಸ್ವಾರ್ಥಿ ಒಂದು ಸಭೆಯಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಇದ್ದರೆ ಇಡೀ ವಾತಾವರಣ ಏನಾಗುತ್ತದೆ, ಹಾಳಾಗುತ್ತದೆ. ಪ್ರಿಯ ದೇವಜನರೇ, ನಾನು ಹೇಳುವಂಥ ಮಾತನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಿ. ಸ್ವಾರ್ಥವನ್ನು ತೊರೆದು ಯೇಸು ಸ್ವಾಮಿ ಭೂಮಿಗೆ ಬಂದನು. ಇವತ್ತು ನಾವು ಸೈತಾನನು ನಮ್ಮ ಜೀವಿತಗಳಲ್ಲಿ ಸ್ವಾರ್ಥವನ್ನಿಟ್ಟು ನಮ್ಮನ್ನೇನು ಮಾಡ್ತಾ ಇದ್ದಾನೆ, ಆತನು ನಿಯಂತ್ರಿಸ್ತಾ ಇದ್ದಾನೆ. ಸ್ವಾರ್ಥ ಬೇಡ ಪ್ರಿಯರೇ. ಸ್ವಾರ್ಥದಿಂದ ಹಾಲೆಲೂಯ ಸಂತೋಷಕ್ಕೆ ಅಡ್ಡಿ, ಸಂತೋಷವನ್ನು ಬಯಸದ ಹಾಗೆ ಮಾಡುತ್ತದೆ. ಸ್ವಾರ್ಥ ಅದು ಇದ್ದರೆ ನಾವು ಹಾಲೆಲೂಯ ಇತರರನ್ನು ಇಷ್ಟಪಡುವುದಿಲ್ಲ. ಸ್ವಾರ್ಥ ಇದ್ದರೆ ಹೃದಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಇತರರ ಹೃದಯವನ್ನು ಅರ್ಥ ಮಾಡಿಕೊಳ್ಳದ ಹಾಗೆ ಆಗುತ್ತದೆ. ಸ್ವಾರ್ಥ ಇದ್ದರೆ ಪ್ರೀತಿ ನಮ್ಮಲ್ಲಿರುವುದಿಲ್ಲ ಪ್ರಿಯರೇ. ಸ್ವಾರ್ಥ ಇದ್ದರೆ ದ್ವೇಷ ನಮ್ಮಲ್ಲಿ ಏನಾಗ್ತದೆ, ಜಾಸ್ತಿ ಆಗುತ್ತಾ ಹೋಗುತ್ತದೆ. ಸ್ವಾರ್ಥ ಇದ್ದರೆ ಪ್ರಶ್ನೆ ಮಾಡುವಂಥದ್ದು ಪ್ರಾರಂಭವಾಗುತ್ತದೆ. ಸ್ವಾರ್ಥ ಇದ್ದರೆ ತಾನೇ ಮೊದಲು ತನ್ನದೇ ಎಂಬುದಾದಂಥ ಹಾಲೆಲೂಯ ಒಂದು ವ್ಯಕ್ತಿತ್ವ ಹುಟ್ಟಿಕೊಳ್ಳುತ್ತದೆ. ಒಬ್ಬ ಸ್ವಾರ್ಥಿ ಇದ್ದರೆ ಇಡೀ ಆತನ ಒಂದು ವಾತಾವರಣವನ್ನೇ, ಒಂದು ಒಳ್ಳೆಯ ಸಂತೋಷದ ವಾತಾವರಣವನ್ನೇ ಹಾಳು ಮಾಡಲಿಕ್ಕೆ ಒಬ್ಬ ಸ್ವಾರ್ಥಿ ಇದ್ದರೆ ಸಾಕು. ಅದನ್ನೇ ನಾವು ಹಾಲೆಲೂಯ ಈ ತಪ್ಪಿ ಹೋದ ಮಗನ ಆ ಸ್ಟೋರಿಯಿಂದ ಕಲಿಯುವಂಥದ್ದು. ಆ ದಿನ ಯೇಸು ಸ್ವಾಮಿ ಹೇಳಿದಂಥ ಮಾತು ಹಾಲೆಲೂಯ ಎಷ್ಟು ಸತ್ಯ ಇವತ್ತಿನ ಜೀವಿತಗಳಲ್ಲಿ, ಇವತ್ತು ನಾವು ಜೀವಿಸುವಂಥ ಜೀವಿತಗಳಲ್ಲಿ ಸತ್ಯವಿದೆ ಪ್ರಿಯರೇ. ಹಾಲೆಲೂಯ. ಯಾಕೋಬ ಯೋಹಾನರ ಬಗ್ಗೆ ನೋಡುತ್ತೇವೆ. ಯಾಕೋಬ ಯೋಹಾನರು ಸಹ ಹಾಗೆ ಹಾಲೆಲೂಯ ನಮ್ಮಲ್ಲಿ ನಾವು ಯೇಸುಸ್ವಾಮಿಯ ರಾಜ್ಯದಲ್ಲಿ, ಪರಲೋಕ ರಾಜ್ಯದಲ್ಲಿ ಯಾರು ಹೆಚ್ಚಿನವರು, ನೀನ ಎಂಬುದಾದಂಥ ಒಂದು ಕಾಂಪಿಟೇಷನ್ ನಮ್ಮಲ್ಲಿ ಸಹ ಇವತ್ತು ಎಷ್ಟೋ ಸಾರಿ ಆ ರೀತಿ ಆಗುತ್ತದೆ. ನಾನು ಹೆಚ್ಚಿನವನ, ನೀನು ಹೆಚ್ಚಿನವನ. ಹಾಲೆಲೂಯ. ಪ್ರಿಯ ದೇವಜನರೇ, ಅದೇ ಕಾಂಪಿಟೇಷನ್ ಸ್ಪಿರಿಟ್ ಯಾಕೋಬ ಮತ್ತು ಯೋಹಾನರಿಗೆ ಮತ್ತಾಯನ ಬರೆದ ಸುವಾರ್ತೆ 19:27 ಓದುತ್ತೇವೆ. ಹಾಲೆಲೂಯ. ಅವರಲ್ಲಿ ಅವರ ಭಾವ ಏನಾಗಿತ್ತು? ಸ್ವಾರ್ಥ ಭಾವ. ಯಾರು ಹೆಚ್ಚಾಗಿರ್ತೇವೆ, ನೀನ ಎಂಬುದಾದಂಥ ಅವರಿಗೆ ಕಾಂಪಿಟೇಷನ್. ಪ್ರಿಯ ದೇವಜನರೇ, ಅದು ಬೇಡ. ಕಾಯಿನನ ಬಗ್ಗೆ ನಾವು ನೋಡುತ್ತೇವೆ. ಕಾಯಿನನು ತನ್ನ ಸ್ವಂತ ಹಾಲೆಲೂಯ ಸಹೋದರನನ್ನೇ ಕೊಲೆ ಮಾಡುತ್ತಾನೆ. ಯಾಕೆ? ಸ್ವಾರ್ಥ. ನನ್ನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ ಎಂಬ ಹೊಟ್ಟೆ ಕಿಚ್ಚು. ಅವನನ್ನು ದೇವರು ಆಶೀರ್ವದಿಸಿದ್ದಾನೆ, ನನ್ನನ್ನು ಆಶೀರ್ವದಿಸಲಿಲ್ಲ, ನನ್ನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಎಂಬ ಆ ಭಾವ ಅವನನ್ನು ಹುಟ್ಟಿಕೊಂಡ ನಿಮಿತ್ತವಾಗಿ ಕೊಲೆಯಲ್ಲಿ ತನ್ನ ಸಹೋದರನನ್ನು ಹಾಲೆಲೂಯ ಅಂತ್ಯಪಡಿಸಿದನು. ಪ್ರಿಯರೇ, ಇವತ್ತು ಸ್ವಾರ್ಥ, ಬೈಬಲಲ್ಲಿ ಹಲವು ಉದಾಹರಣೆಗಳಿದೆ ಸ್ವಾರ್ಥದಲ್ಲಿರುವಂಥ. ದಾವೀದನ ಬಗ್ಗೆ ನೋಡುತ್ತೇವೆ. ತನ್ನ ಶರೀರದ ಆಶೆಗೋಸ್ಕರ, ತನ್ನ ಸ್ವಾರ್ಥದ ಆಶೆಗೋಸ್ಕರ ಆತನು ವ್ಯಭಿಚಾರದಲ್ಲಿ ಒಳಗಾಗ್ತಾನೆ. ಈ ಶರೀರವನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ, ಈ ಕಣ್ಣುಗಳನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ, ಈ ದೇಹದ ಹಾಲೆಲೂಯ ಈ ದೇಹವನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಸ್ವಾರ್ಥಿ ಆಗ್ತಾನೆ. ಸ್ವಾರ್ಥಿಯಾಗಿ ಆತನು ವ್ಯಭಿಚಾರ ಪಾಪದಲ್ಲಿ ಆತನು ಮುಳುಗುತ್ತಾನೆ. ಆದರೆ ಹಾಲೆಲೂಯ ಯಾವಾಗ ಅವನು ದೇವರು ನಾತಾನ ಪ್ರವಾದಿ ಮುಖಾಂತರ ದೇವರು ಎಚ್ಚರಿಸಿದಾಗ ಆ ಎಚ್ಚರಿಕೆಯನ್ನು ಆತನು ಸ್ವೀಕರಿಸಿದನು. ಎಚ್ಚರಿಕೆಯನ್ನು ಸ್ವೀಕರಿಸಿ ಆತನು ಏನು ಮಾಡ್ತಾನೆ? ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ಆತನು ಎಲ್ಲ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡುತ್ತಾನೆ. ದೇವರ ಹತ್ರ ಹೇಳ್ತಾನೆ, ದೇವರ ನನ್ನಿಂದ ಪವಿತ್ರಾತ್ಮನ ತೆಗೆಯಬೇಡ, ಪವಿತ್ರಾತ್ಮನ ತಿರುಗಿ ನನಗೆ ಅನುಗ್ರಹ ಮಾಡುವಾಗೆ ಮಾಡು. ಹಾಲೆಲೂಯ ನಿನ್ನ ಹಾಲೆಲೂಯ ರಕ್ಷಣೆ ಆನಂದವನ್ನು ತಿರುಗಿ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾನೆ. ನನ್ನ ದೇಹವನ್ನು ಹಿಮದಂತೆ, ನನ್ನ ಈ ಜೀವಿತವನ್ನು ಹಿಮದಂತೆ ಬೆಳ್ಳಗೆ ಮಾಡು ಎಂಬುದಾಗಿ ರಿಕ್ವೆಸ್ಟ್ ಮಾಡುತ್ತಾನೆ. ಈ ರಿಕ್ವೆಸ್ಟ್ ಮಾಡಿದಂಥ ದಾವೀದನ ಆ ಪ್ರಾರ್ಥನೆಯನ್ನು ದೇವರು ಕೇಳಿ ಹಾಲೆಲೂಯ ತಿರುಗಿ ಅವನು ಏನೆಲ್ಲ ಪ್ರಾರ್ಥನೆ ಮಾಡಿದ ಅದನ್ನೆಲ್ಲವನ್ನು ಹಿಂತಿರುಗಿಸಿ ಕೊಡುತ್ತಾನೆ, ಆಶೀರ್ವದಿಸುತ್ತಾನೆ. ಪ್ರಿಯ ದೇವಜನರು, ಇವತ್ತು ಸ್ವಾರ್ಥಿಗಳು ನಾವಾಗಿರುವುದಾದರೆ ಸಹ ತೊಂದರೆ ಇಲ್ಲ. ಆದರೆ ದೇವರ ಮುಂದೆ ಪಶ್ಚಾತ್ತಾಪ ಪಡುವುದನ್ನು ನಾವು ಮರೆಯೋದು ಬೇಡ. ಹಾಲೆಲೂಯ. ನಾವು ಸ್ವಾರ್ಥದಲ್ಲಿ ಇದ್ದರೂ ದೇವರು ನಮ್ಮನ್ನು ದ್ವೇಷಿಸುವುದಿಲ್ಲ. ಸ್ವಾರ್ಥವೇ ನಮ್ಮ ಜೀವಿತದ ಇನ್ನು ಮುಂದಿನ ದಿನಗಳಲ್ಲಿ ಅದೇ ಆಗಿರುವುದಾದರೆ ದೇವರು ಎಂದಿಗೂ ನಮ್ಮನ್ನು ಏನು ಮಾಡೋದಿಲ್ಲ, ಇಷ್ಟಪಡುವುದಿಲ್ಲ, ನಮ್ಮ ಜೀವಿತ ಇಷ್ಟಪಡುವುದಿಲ್ಲ. ಆದರೆ ಸ್ವಾರ್ಥವನ್ನು ದೇವರ ಮುಂದೆ ಅರಿಕೆ ಮಾಡಿ, ದೇವರೇ ನನ್ನನ್ನು ಕ್ಷಮಿಸು, ದೇವರೇ ನಾನು ಸ್ವಾರ್ಥಿಯಾಗಿ ಬದುಕಿದ್ದೇನೆ, ಸ್ವಾರ್ಥ ನನ್ನ ಜೀವಿತ ತೆಗೆದುಹಾಕು ಎಂಬುದಾಗಿ ನಾವು ಕೇಳುವುದಾದರೆ ಹಾಲೆಲೂಯ ದೇವರು ಖಂಡಿತವಾಗಿ ನಮ್ಮನ್ನು ಕ್ಷಮಿಸುತ್ತಾನೆ. ನಾನು ಮಾತ್ರ ಬದುಕಿದ್ರೆ ಸಾಕು ಎಂಬ ಆ ಯೋಚನೆಯನ್ನು ನಾವು ಬಿಟ್ಟು ಬಿಡೋಣ.
ವಿಶ್ವಾಸಿಗಳು ನಾನು ಮಾತ್ರ ಬದುಕಿದರೆ ಸಾಕು ಎಂಬ ಯೋಚನೆ, ಆ ವಿಚಾರ ಎಲ್ಲವನ್ನು ತೆಗೆದುಹಾಕೋಣ. ಕ್ರಿಸ್ತನ ಜೀವಿತ ಸ್ವಾರ್ಥವಾಗಿ ಬದುಕುವಂಥದ್ದಲ್ಲ, ನಿಸ್ವಾರ್ಥತೆ, ಸಹಾಯ ಮಾಡುವಂಥದ್ದು. ಹಾಲೆಲೂಯ. ಮತ್ತೆ ನಾವು ನೋಡುವಾಗ ಸಮಯವಿಲ್ಲ. ಹಾಲೆಲೂಯ. ಮಲಾಕಿಯಲ್ಲಿ ದೇವರು ಹೇಳ್ತಿದ್ದಾನೆ, ನಾನು ತಿರುಗಿಕೊಳ್ಳಬೇಕು, ನಾವೆಲ್ಲರೂ ತಿರುಗಿಕೊಳ್ಳಬೇಕೆಂಬುದಾಗಿ ಆತನು ಬಯಸ್ತಿದ್ದಾನೆ. ಯಾವ ವಿಷಯದಲ್ಲಿ? ನಾವು ಯಾವ ವಿಷಯದಲ್ಲಿ ತಿರುಗಿಕೊಳ್ಳಬೇಕು? ಮಲಾಕಿ 3:7 ಓದ್ತೇವೆ, ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ. ಆತನು ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ, ನೀವು ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾಗಿದ್ದೀರಿ, ಅವುಗಳನ್ನು ಅನುಸರಿಸಲಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿರಿ, ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಎಷ್ಟು ಒಳ್ಳೆಯ ಮಾತನ್ನು ದೇವರು ಹೇಳ್ತಾ ಇದ್ದಾನೆ. ನೀವು ನನ್ನ ಕಡೆಗೆ ಮತ್ತೆ ತಿರುಗಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಯಾವ ವಿಷಯದಲ್ಲಿ ತಿರುಗಿಕೊಳ್ಳಬೇಕೆಂಬುದಾಗಿ ಅಲ್ಲಿ ಪ್ರಶ್ನೆ ಮಾಡುವಾಗ ಅಲ್ಲೆಲ್ಲೂ ಆತನು ಹೇಳ್ತಿದ್ದಾನೆ, ನರಮನುಷ್ಯರು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಾ ಇದ್ದೀರಿ. ನಿನ್ನಿಂದ ಏನು ಕೊಂಡಿದ್ದೇವೆ ಎಂದು ಕೇಳುತ್ತೀರೋ ಎಂಬುದಾಗಿ ಅಲ್ಲಿ ಪ್ರಶ್ನೆ ಮಾಡುವಾಗ ಅಲ್ಲಿ ಹೇಳ್ತಾ ಇದ್ದಾನೆ, ದಶಮಾಂಶ, ನಾನು ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ, ಇವುಗಳನ್ನೇ ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ಇಲ್ಲೊಬ್ಬ ಶಾಪಗ್ರಸ್ತರ ಬಗ್ಗೆ ದೇವರು ಹೇಳ್ತಾ ಇದ್ದಾನೆ. ಯಾಕೆ ನಿಮ್ಮಲ್ಲಿ ನೀವು ಶಾಪಗ್ರಸ್ತರಾಗಿದ್ದೀರಿ? ಇಸ್ರಾಯೇಲ್ ಜನರಿಗೆ ಹೇಳುವಂಥ ಮಾತು, ಯಾಕೆ ನೀವು ನನ್ನಿಂದ ಕದ್ದುಕೊಳ್ಳುತ್ತಾ ಇದ್ದೀರಿ? ದಶಮಾಂಶವನ್ನು, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥವನ್ನು ನೀವು ಏನು ಮಾಡ್ತಾ ಇದ್ದೀರಿ? ಕದ್ದುಕೊಳ್ಳುತ್ತಾ ಇದ್ದೀರಿ. ಇವತ್ತು ಸಭೆಗೆ ಇವತ್ತಿನ ವರ್ಷದ ಕಡೆಯ ದಿನಗಳಲ್ಲಿ ಒಂದು ವೇಳೆ ಈ ಕದ್ದುಕೊಳ್ಳುವಂಥದ್ದು ನಿಮ್ಮದಾಗಿರುವುದಾದರೆ, ದೇವರಿಗೆ ಸಲ್ಲಬೇಕಾದಂಥ ದಶಮ ಭಾಗ ಅಂದರೆ ಹೇಳಿದರೆ, ನಿಮಗೆ ದೇವರು ಕೊಟ್ಟಂಥ ಆದಾಯದಲ್ಲಿ ಹಲ್ಲೆಲೂಯಾ 100ರಲ್ಲಿ 10%, 100ರಲ್ಲಿ 10% ದೇವರಿಗೆ ಕೊಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ದೇವರ ಅಲ್ಲಿ ಇಸ್ರಾಯೇಲ್ ಅಂದು ಎಚ್ಚರಿಸಿದನು, ನಿಮ್ಮಲ್ಲಿ ಶಾಪಗ್ರಸ್ತರಾಗಿರಲಿಕ್ಕೆ ಕಾರಣ, ನಿಮ್ಮಲ್ಲಿ ಆರ್ಥಿಕವಾದ ಬಾಲವು ಇಲ್ಲದಕ್ಕೆ ಕಾರಣ, ನೀವು ದೇವರಿಂದ ಏನು ಮಾಡ್ತಾ ಇದ್ದೀರಿ? ಕದ್ದುಕೊಳ್ಳುತ್ತಾ ಇದ್ದೀರಿ. ಅದಕ್ಕೋಸ್ಕರ ವಾಕ್ಯ ಓದ್ತೇವೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ನನ್ನ ಆಲಯವು 10ನೇ ವಚನ ಓದ್ತೇವೆ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಾಲೆಲೂಯಾ. ಇವತ್ತು ನಾವು ಎಷ್ಟೋ ಜನರು ಕದ್ದುಕೊಳ್ಳುತ್ತಾ ಇದ್ದೇವೆ. ಏನನ್ನು ಕದ್ದುಕೊಳ್ಳುತ್ತಾ ಇದ್ದೇವೆ? ದೇವರ ಆಲಯ ಆಹಾರ ಶೂನ್ಯವಾಗದಂತೆ ನಾವು ಏನು ಮಾಡಬೇಕಂತೆ? ಅದನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ದೇವರ ಸಭೆಗೆ ಕೊಟ್ಟಿದ್ದಾನೆ. ಆದರೆ ಅದನ್ನು ನಾವೇನು ಮಾಡ್ತಾ ಇದ್ದೇವೆ? ಕದ್ದುಕೊಳ್ಳುತ್ತಾ ಇದ್ದೇವೆ ಎಂಬುದಾಗಿ ದೇವರ ವಾಕ್ಯ ಓದುತ್ತೇವೆ. ಹಾಲೆಲೂಯಾ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನಿಗೆ. ಮತ್ತೆ ಇಲ್ಲಿ 11ನೇ ವಚನದಲ್ಲಿ ಓದುವಂಥ ಮಾತುಗಳು ಬಹಳ ಗಂಭೀರವಾದದ್ದು. ನುಡಿತಾನೆ, ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು. ನೀವು ಒಂದು ವೇಳೆ ದೇವರ ಸೇವೆಗೆ ದಶಮವಾಗಿ ದೇವರು ಕೊಟ್ಟಂಥ ನಿಮ್ಮ ಆದಾಯದಲ್ಲಿ ನೀವು ದೇವರಿಗೆ ಕೊಡುತ್ತಾ ಇರುವುದಾದರೆ, ದೇವರು ಹೇಳ್ತಾ ಇದ್ದಾನೆ, ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡುವುದು. ಹಾಲೆಲೂಯಾ. ನಿಮ್ಮ ದ್ರಾಕ್ಷಿಯ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಸೇನಾಧೀಶ್ವರ ಯೆಹೋವನ ನುಡಿ ಏನು ಹೇಳ್ತಾ ಇದ್ದಾನೆ? ನುಂಗುವ ಹುಳವನ್ನು ದೇವರು ಏನು ಮಾಡ್ತಾನಂತೆ? ತಡೆಯುತ್ತಾನೆ. ನೀವು ದೇವರ ಸೇವೆಗೆ ಬಿತ್ತುವಾಗ ನೀವು ಬಿತ್ತಿ ನೋಡಿರಿ, ನೀವು ಕೊಟ್ಟು ನೋಡಿರಿ. ನಿಮ್ಮ ಜೀವಿತಗಳಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀವು ಫಲವನ್ನು ಕಂಡೇ ಕಾಣುತ್ತೀರಿ. ನುಂಗುವ ಹುಳವನ್ನು ನಾನು ತಡೆಯುತ್ತೇನೆ. ನಿಮ್ಮ ಭೂಮಿಯ ಫಲವು ನಾಶ ಮಾಡದು. ಅದು
ಹುಳವನ್ನು ಬಿಟ್ಟು ಸೈತಾನನು ನೀವು ಕೊಡದೇ ಇರುವಾಗ ಸೈತಾನನಿಗೆ ಈಸಿ ಆಗುತ್ತದೆ ಹಲ್ಲೆಲೂಯಾ ನಿಮಗಿರುವಂಥ ಆಶೀರ್ವಾದಗಳನ್ನು ಕದ್ದುಕೊಂಡು ಹೋಗಲು, ನಿಮಗಿರುವಂಥ ಆಶೀರ್ವಾದಗಳನ್ನು ಅದು ಸೈತಾನನು ಅದನ್ನು ಹಾಳು ಮಾಡಲು. ಅದಕ್ಕೆ ದೇವರು ಹೇಳ್ತಿದ್ದಾನೆ, ಅಂಥ ನುಂಗುವ ಹುಳಗಳಿಂದ ನಿಮ್ಮನ್ನು ನಾನು ತಪ್ಪಿಸುತ್ತೇನೆ. ಆಗ ಸಕಲ ಜನಾಂಗದವರು 12ನೇ ವಚನ ಓದ್ತೇವೆ, ನಿಮ್ಮನ್ನು ಧನ್ಯರೆಂದು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗಿರುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಅಪನಂಬಿಕೆಯ ಖಂಡನೆ, ಭಕ್ತರ ಮುಂದಿನ ಉತ್ಸಾಹ ಎಂಬುದಾಗಿ ಅಲ್ಲಿ ನಾವು ಓದ್ತೇವೆ. ಪ್ರಿಯ ದೇವಜನರೇ, ಸಕಲ ಜನಾಂಗಗಳು ನಿಮ್ಮನ್ನು ಧನ್ಯರೆಂದು ಕೊಂಡಾಡಬೇಕಾದರೆ, ನೀವು ಈ ದೇಶದಲ್ಲಿದ್ದುಕೊಂಡು ಆನಂದ ಪಡಬೇಕಾದರೆ, ದೇವರು ಹೇಳಿದ ಮಾತುಗಳನ್ನು ನಾವು ಗಮನ ಕೊಟ್ಟು ನಾವು ನಡೆಯೋಣ, ಕೇಳೋಣ ಮತ್ತು ಪಾಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಶೀರ್ವಾದ ಈ ದೇಶವನ್ನು ನಾವು ಅನುಭವಿಸಬೇಕಾದರೆ ದೇವರ ನಿಯಮಗಳನ್ನು ನಾವು ಪಾಲಿಸಿದರೆ ಮಾತ್ರ. ಯೆಹೋವನು ನುಡಿದಂಥ ಮಾತುಗಳು, ದೇವರು ನುಡಿದಂಥ ಮಾತುಗಳನ್ನು ಪಾಲಿಸುವಾಗ ಈ ಭೂಮಿಯ ಮೇಲೆ, ಈ ದೇಶದಲ್ಲಿ ನಾವು ಆಶೀರ್ವಾದವನ್ನು ಕಾಣುತ್ತೇವೆ. ಈ ದೇಶದ ಪ್ರತಿಯೊಂದು ಸಂಗತಿಗಳನ್ನು ಅನುಭವಿಸುವಾಗ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಒಂದು ವೇಳೆ ನಾವು ಕದ್ದುಕೊಳ್ಳುತ್ತಿದ್ದ ದೇವರ ಪಶ್ಚಾತ್ತಾಪ, ಇದು ಸ್ವಾರ್ಥದ ಒಂದು ಜೀವಿತ. ನಾವು ಕದ್ದುಕೊಳ್ಳುವಂಥದ್ದು ಯಾಕೆ? ಕೊಟ್ಟರೆ ಎಲ್ಲಿ ನಂದು ಖಾಲಿಯಾಗುತ್ತದೆ ಎಂಬುದಾಗಿ. ಆದರೆ ಪ್ರಿಯ ದೇವ ಜನರೇ, ಕೊಡುವುದರಿಂದ ಆಶೀರ್ವಾದ. ಮೊನ್ನೆ ಒಂದು ದಿವಸ ನಾನು ಸಣ್ಣ ವಿಡಿಯೋ ನೋಡುತ್ತಾ ಇದ್ದೆ. ಆ ವಿಡಿಯೋದಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿರುವಂಥ ಬಹಳ ಫೇಮಸ್ ಆಗಿರುವಂಥವರು ಯಾರು? ನಿತ್ಯಾನಂದ ಎಂಬುದಾಗಿ. ಎಷ್ಟು ಜನ ವಿಡಿಯೋ ನೋಡಿದರೆ ಗೊತ್ತಿಲ್ಲ. ಸ್ವಾಮಿ ನಿತ್ಯಾನಂದ ಯಾರು ಕೇಳಿದ್ದೀರಿ? ಬ್ಯಾಂಗ್ಳೂರಲ್ಲಿ ಒಂದು ಬಿಡದಿ ಆಶ್ರಮ ಇಟ್ಕೊಂಡು ತುಂಬ ದೊಡ್ಡ ಸಮಸ್ಯೆಗಳೆಲ್ಲ ಆದಂಥ ವ್ಯಕ್ತಿ ಈಗ ಕೈಲಾಸ ಎಂಬ ಒಂದು ಕಡೆಯಲ್ಲಿ ಒಂದು ದ್ವೀಪವನ್ನು ಒಂದು ದೇಶದಲ್ಲಿ ತೆಗೆದುಕೊಂಡು ಅದಕ್ಕೆ ಕೈಲಾಸವೆಂಬುದಾಗಿ ಹೆಸರಿಟ್ಟು ಅವನೇ ಒಂದು ಏನು ಮಾಡಿದ, ದೇಶವನ್ನು ಸ್ಥಾಪನೆ ಮಾಡಿದ. ಆ ವ್ಯಕ್ತಿ ಒಂದು ಸಣ್ಣ ವಿಡಿಯೋ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಬಂದದನ್ನು ನೋಡಿದೆ. ಆತನು ಹೇಳ್ತಾನೆ, ಕ್ರೈಸ್ತರು ಯಾಕೆ ಆಶೀರ್ವದಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಅವನು ಹೇಳುವುದನ್ನು ನಾನು ಕೇಳಿದೆ. ಆತನು ಬಹಳ ಸ್ಟಡಿ ಮಾಡುವಂಥ ವ್ಯಕ್ತಿ, ಆತನು ಬೈಬಲ್ ಓದಿದಂಥ ವ್ಯಕ್ತಿ, ಎಲ್ಲ ಗೊತ್ತಿದೆ. ಆತನು ಹೇಳ್ತಾನೆ, ಒಬ್ಬ ವ್ಯಕ್ತಿ ಯಾರು ದೇವರಿಗೆ ಅವನು ಟೈತ್ ಹೇಳಲಿಕ್ಕೂ ಸರಿ ಬರಲಿಲ್ಲ, ಟಿತ್ ಅಂತ ಹೇಳ್ತಾ ಇದ್ರು. ಅದರಲ್ಲಿ ಟೈತ್ ಯಾರು ಕೊಡುತ್ತಾರೋ ಅವನು ಹೇಳ್ತಾನೆ, 7 ಯೂನಿವರ್ಸಿಟಿಗಳ ಸ್ಟಡಿಗಳನ್ನು ಮಾಡಿದ್ದಾರೆ. ಯಾರೆಲ್ಲ ಕ್ರೈಸ್ತರು ಚರ್ಚ್ಗಳಿಗೆ, ಸಭೆಗೆ, ಸೇವೆಗೆ ಟೈತನ್ನು ಕೊಡುತ್ತಾ ಇದ್ದಾರೋ ಅವರೆಲ್ಲರೂ ಬ್ಲೆಸ್ ಆಗಿದ್ದಾರೆ ಎಂಬುದಾಗಿ 7 ಯೂನಿವರ್ಸಿಟಿಗಳ ಸ್ಟಡೀಸಲ್ಲಿ ಗೊತ್ತಾಗಿದೆ ಅಂತ. ಇದು ನಾನು ಹೇಳ್ತಿದ್ದಲ್ಲ, ಒಬ್ಬ ವ್ಯಕ್ತಿ ಹೇಳುತ್ತಿರುವಂಥ ಮಾತದು. ನನ್ನ ಹತ್ರ ಇರಬೇಕದು ಲಿಂಕ್, ನಿಮಗೆ ನಮ್ಮ ಗ್ರೂಪಿಗೆ ಹಾಕ್ತೇನೆ ಮೆಸೇಜ್ ಆದ ಮೇಲೆ. ಹಲ್ಲೆಲೂಯಾ. ಹೇಳ್ತಾನೆ, 7 ಯೂನಿವರ್ಸಿಟಿಗಳ ಸ್ಟಡೀಸಲ್ಲಿ ಅದು ಅನುಭವ ಅಂದರೆ ಅವ್ರ ಸ್ಟಡೀಸಲ್ಲಿ ಗೊತ್ತಾಗಿದೆ ಯಾರೆಲ್ಲ ಟೈತ್ ಕೊಡುತ್ತಾ ಇದ್ದಾರೋ ಅಂಥ ಎಲ್ಲರೂ ರಿಚ್ ಆಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಾತುಗಳು ಎಂದಿಗೂ ಸುಳ್ಳಲ್ಲ. ದೇವರ ಅನ್ಯರ ಬಾಯಿಂದ ಸತ್ಯವನ್ನು ಏನು ಮಾಡ್ತಾನೆ? ತಿಳಿಯಪಡಿಸುತ್ತಾನೆ. ನಾವು ಕಿವಿಗಳಿಟ್ಕೊಂಡು ಕೇಳಬೇಕು. ಯಾಕೆಂದರೆ ಇವತ್ತಿನ ಬೋಧನೆಗಳಲ್ಲಿ ನೀವು ಕೊಡಬಾರ್ದು. ಯಾಕೆ ಕೊಡಬೇಕು? ಸಭಾಪಾಲಕರು ಹಾಗಿರ್ತಾರೆ, ಹೀಗಿರ್ತಾರೆ. ಹೌದು, ಕೆಲವರು ಮಿಸ್ಯೂಸ್ ಮಾಡೋರು ಇದ್ದಾರೆ. ಆದರೆ ಪ್ರಿಯ ದೇವಜನರೇ, ನಾವು ದೇವರನ್ನು ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ನಾವು ದೇವರಿಗೆ ಕೊಡಬೇಕು. ಹಲ್ಲೆಲೂಯಾ. ನಾವು ದೇವರಿಂದ ಆಶೀರ್ವಿಸಲ್ಪಡಬೇಕಾದರೆ ನಾವು ಯಾರು ಏನು ಮಾಡುತ್ತಾರೋ ಗೊತ್ತಿಲ್ಲ, ಆದರೆ ನಾವು ದೇವರಿಗೆ ಕೊಡೋದನ್ನು ಕೊಡಬೇಕು. ಈವನ್ ನೀವು ಸೆಕ್ಯುಲರ್ ವರ್ಲ್ಡಲ್ಲಿ ಎಷ್ಟೋ ಜನ ಮೋಟಿವೇಶನಲ್ ಸ್ಪೀಕರ್ಸ್ ಇದ್ದಾರೆ. ಬಿಸ್ನೆಸ್ಗಳನ್ನು ಹೇಗೆ ಸ್ಟಾರ್ಟ್ ಮಾಡಬೇಕೆಂಬುದಾಗಿ ಕಲಿಸುವಂಥ ಎಷ್ಟೋ ಜನ ಲೀಡರ್ಸ್ಗಳಿದ್ದಾರೆ. ಅವರ ಟಾಕ್ ಶೋಗಳನ್ನು ನೀವು ಕೇಳಿ ನೋಡಿ. ಅವ್ರು ಹೇಳ್ತಾರೆ, ನಿಮ್ಮ ಆದಾಯದಲ್ಲಿ ಅಟ್ಲೀಸ್ಟ್ 5% ಆದರೂ ನೀವು ಈಗಲೇ ಕೊಡಲಿಕ್ಕೆ ಕಲೀರಿ, ಯಾಕೆಂದರೆ ನೀವು ದೇವರಿಗೆ ಕೊಡಿರಿ ಎಂಬುದಾಗಿ ಅವರು ಹೇಳೋದನ್ನು ನಾನು ಸ್ವತಃ ಕೇಳಿದ್ದೇನೆ. ಯಾಕೆಂತ ಹೇಳಿದರೆ, ಪ್ರಿಯ ದೇವಜನರೇ, ನಾವು ದೇವರಿಗೆ ಕೊಡೋದರಿಂದ ನಮಗೆ ಎಂದಿಗೂ ಯಾವಾಗಲೂ ಲಾಸ್ ಇಲ್ಲ. ಹಲ್ಲೆಲೂಯಾ. ನಮ್ಮ ದೇವರು ಹಲ್ಲೆಲೂಯಾ ಯಾವತ್ತು ಕೊಡುತ್ತಾನೆ. ಅದಕ್ಕೆ ವಾಕ್ಯ ಮತ್ತಾಯ 6:21, ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇರುವುದಷ್ಟೇ. ಇವತ್ತು ನಮ್ಮ ಗಂಟು ಎಲ್ಲಿದೆಯೋ ಅಲ್ಲಿ ಮನಸ್ಸು. ದೇವರಾಜ್ಯಕ್ಕಾಗಿ ಬಿತ್ತುವಾಗ ನಿನ್ನ ಮನಸ್ಸು, ನೀನು ಅಲ್ಲಿ ಕೊಡ್ತಾ ಇದ್ದರೆ ನಿನ್ನ ಮನಸ್ಸು ಎಲ್ಲಿದೆ ಅದೇ ಆಗಿದೆ ಎಂಬುದಾಗಿ ಅರ್ಥ. ಇವತ್ತು ದೇವರಾಜ್ಯಕ್ಕೆ ನಾವು ಬಿತ್ತುತ್ತಾ ಇಲ್ಲ. ಈ ಲೋಕದಲ್ಲಿ ಎಲ್ಲ ವ್ಯವಹಾರಗಳಲ್ಲಿ ಖರ್ಚು ಮಾಡುತ್ತಿರುವುದಾದರೆ ನಮ್ಮ ಮನಸ್ಸು ಎಲ್ಲಿದೆ? ಲೋಕದಲ್ಲಿದೆ ಎಂಬುದಾಗಿ ಅರ್ಥ ಪ್ರಿಯರೇ. ಹಾಗಾಗಿ ಸಮಯವಾಯಿತು, ಇಲ್ಲಿಗೆ ಮುಗಿಸ್ತೇನೆ. ಹಲ್ಲೆಲೂಯಾ. ಸ್ವಾರ್ಥದ ಜೀವಿತವನ್ನು ಬಿಡೋಣ.
ನಾನು ಬದುಕಿದರೆ ಮಾತ್ರ ಸಾಕು ಎಂಬುದಾಗಿ ಯೋಚನೆ ಮಾಡೋದು ಬೇಡ. ನಾಬಾತನನ್ನು ಏನು ಮಾಡಿದರು? ಅಹಾಬನ್ನು ಅವನ ಹೆಂಡತಿ ಏನು ಮಾಡಿದರು? ಅವರ ಕುಯುಕ್ತಿಯಿಂದ ಕೊಲೆ ಮಾಡಿದರು. ಹಲ್ಲೆಲೂಯಾ. ಅವರ ಮರಣ ಬಹಳ ಭೀಕರವಾಯಿತು. ದೇವರವರಿಗೆ ಶಾಪವನ್ನು ಕೊಡುತ್ತಾನೆ. ಅವರ ಜೀವಿತದಲ್ಲಿ ಅವರು ಕೆಟ್ಟದನ್ನು ಅವರು ಏನು ಮಾಡಿದರೋ ಅದನ್ನೇ ಅನುಭವಿಸುವ ಹಾಗೆ ದೇವರು ಮಾಡಿದನು. ಯಾವ ರೀತಿಯಲ್ಲಿ ನಾಬಾತನು ಅವನು ಸತ್ತನೋ, ಯಾವ ರೀತಿಯಲ್ಲಿ ಅವನ ದೇಹವನ್ನು ನಾಯಿಗಳು ತಿಂದವೋ ಅದೇ ರೀತಿಗಳಲ್ಲಿ ಇವರು ಸಾಯುತ್ತಾರೆ. ಇವರ ಜೀವಿತವು ಅದೇ ರೀತಿ ಅಂತ್ಯವಾಗುತ್ತದೆ ಎಂಬುದಾಗಿ ದೇವರು ಹೇಳಿದರು. ಸ್ವಾರ್ಥದ ಜೀವಿತ ಬಹಳ ಕೆಟ್ಟದ್ದು ಪ್ರಿಯರೇ. ನಾವು ಏನು ಬಿತ್ತುತ್ತೇವೋ ಅದನ್ನು ಕೊಯ್ಯುತ್ತೇವೆ. ಏನನ್ನು ನಾವು ನುಡಿಯುತ್ತೇವೋ ಅದನ್ನೇ ನಾವು ಸಹ ಹೊಂದಿಕೊಳ್ಳುತ್ತೇವೆ. ಏನನ್ನು ಇತರರಿಗೆ ಮಾಡುತ್ತೇವೋ ಅದನ್ನು ಹೊಂದಿಕೊಳ್ಳುತ್ತೇವೆ. ಆಶೀರ್ವಾದವನ್ನು ಬಿತ್ತಿದ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ದೇವರು ಮನುಷ್ಯರನ್ನು ಸತ್ಯವಂತನಾಗಿ ಆತನು ಮಾಡಿದನು. ಆದರೆ ಯೇಸು ಸ್ವಾಮಿಯ ಮುಖಾಂತರ ಸತ್ಯ ಹೋಯಿತು. ಆದಿ ಕಾಲದಲ್ಲಿ ಆದಮ ಹವ್ವಳರು ಮಾಡಿದ ತಪ್ಪಿನ ಮೇಲೆ ಸತ್ಯ ಹೋಯಿತು. ಆದರೆ ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ತಿರುಗಿ ನಮ್ಮನ್ನು ಯೇಸು ಸತ್ಯವಂತನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವಂತನಾಗಿ ಮಾಡಿದ್ದಾನೆ. ಈ ಸತ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಈ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸತ್ಯದ ಜೀವಿತ ಜೀವಿಸೋಣ. ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸೋಣ. ಯೆಹೋವನು ನುಡಿದಂಥ ಮಾತುಗಳನ್ನು ಯಾವುದು ಕೇವಲವಾಗಿ ತೆಗೆದುಕೊಳ್ಳೋದು ಬೇಡ. ಯಾರೋ ನಮಗೆ ಹೇಳ್ತಾ ಇದ್ದಾರೆ ಎಂಬುದಾಗಿ ಯೋಚಿಸುವುದು ಬೇಡ. ಇದು ದೇವರೇ ಹೇಳುವಂಥ ಮಾತುಗಳು ನಾನು ಹೇಳಿದ್ದೇನೆ. ಇನ್ನೂ ಅದರ ಬಗ್ಗೆ ಹಲವು ವಿಷಯಗಳಿತ್ತು. ಈಗ ಸಮಯವಿಲ್ಲದ ಕಾರಣ ನಾನು ಇಲ್ಲಿಗೆ ಮುಗಿಸ್ತೇನೆ. ಆ ತಪ್ಪಿ ಹೋದ ಮಗನ ಅಣ್ಣನ ರೀತಿಯಲ್ಲಿರುವುದು ಬೇಡ. ಅಂಥ ಸ್ವಾರ್ಥ ಇಡೀ ವಾತಾವರಣನೇ ಹಾಳು ಮಾಡುತ್ತದೆ. ಅಂಥ ಸ್ವಾರ್ಥ ನಮಗೆ ಪ್ರೀತಿಯನ್ನು ತೆಗೆದು ಹಾಕುತ್ತದೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಯಾಕೋಬ ರೀತಿಯಲ್ಲಿ ಸಹ ಜೀವಿಸುವುದು ಬೇಡ. ಅಲ್ಲೂ ಯಾರು ದೊಡ್ಡವರಾಗಬೇಕೆಂಬುದಾಗಿ ಯೋಚಿಸುವುದು ಬೇಡ. ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ನಾವು ಸರಿಯಾಗಿ ಜೀವಿಸುವಾಗ ನಮಗೆ ಈ ಭಾವನೆಗಳು ಯಾವುದೂ ಬರುವುದಿಲ್ಲ. ಸ್ವಾರ್ಥ ಹೋದ ಜೀವಿತವನ್ನು ನಾವು ಜೀವಿಸುತ್ತೇವೆ. ಈ ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ದೇವರಿಗಾಗಿ ನಾವು ಜೀವಿಸೋಣ. ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟ ಜೀವಿತವನ್ನು ಜೀವಿಸಲು ದಿನನಿತ್ಯ ಪ್ರಯತ್ನ ಪಡೋಣ. ಮುಂದಿನ ಸಮಯದಲ್ಲಿ ನಾವು ಅನೌನ್ಸ್ಮೆಂಟ್ ಇರುತ್ತದೆ. ಆ ಅನೌನ್ಸ್ಮೆಂಟ್